ದಿಗಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಭೂತಕಂ ಗುರುಮಾಶ್ರಯೇ ಯದಂಘ್ರಿಕಮಲದುಂಗಂ ತಾಪತ್ರಯನಿವಾರಕಂ ಶಾಂತೇಕಪದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ ಜಗದಾದಿ ಜಗದ್ರಕ್ಷಕ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಶರಣಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ತಪಗಲ್ ಇವರನ್ನು ಮನದು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಅನಂತ ಅಜ್ಞಾನವೆಂಬ ಕತ್ತಲೆಯನ್ನ ದೇಹವೆಂಬ ಮನೆಯಲ್ಲಿ ಕೂಡಿಕೊಂಡಾಗ ಆ ಮನೆಯ ಒಳಗಿನ ಅಜ್ಞಾನದ ಕತ್ತಲೆಯನ್ನ ಕಳೆಯುವುದಕ್ಕೋಸ್ಕರವಾಗಿ ಶ್ರೀಮನ್ ನಿಜಗುಣ ಯೋಗಿಗಳು ಅಂತರಂಗದಲ್ಲಿ ಜ್ಯೋತಿಯನ್ನ ಹಚ್ಚುವ ಪ್ರಯತ್ನವನ್ನು ಮಾಡಿ ಕೈವಿಲ್ಯ ಪದ್ಧತಿ ಎನ್ನುವ ಗ್ರಂಥದಲ್ಲಿ ಜ್ಞಾನದ ಕಿಚ್ಚನ್ನ ಹಚ್ಚಿ ಪ್ರತಿಯೊಬ್ಬರ ಹೃದಯದಲ್ಲಿ ಆ ವಿಮಲ ಜ್ಯೋತಿಯನ್ನ ಬೆಳಗಿಸುವ ದೊಡ್ಡ ಪ್ರಯತ್ನವನ್ನು ಮಾಡಿ ಈ ಒಂದು ಗ್ರಂಥಕ್ಕೆ ಕಾರಣೀಭೂತರಾದ ನಿಜಗುಣ ಯೋಗಿಗಳ ಶ್ರೀ ಚರಣಕ್ಕೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆಯ ದಿನ ಅತ್ಯಂತ ಪ್ರಾರಂಭದ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಅನ್ನುವಂತ ಪದ್ಯವನ್ನ ಪ್ರಾರಂಭಿಸಿ ಅದರ ಮುಕ್ತಾಯವನ್ನು ಅಂದರೆ ಅದರ ಒಂದು ಕೊನೆಯ ಘಟ್ಟವನ್ನ ಅಂತ್ಯದಲ್ಲಿ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಮಂಗಳ ಗೀತೆಯೊಂದಿಗೆ ಗ್ರಂಥವನ್ನ ಪೂರ್ಣ ಮಾಡಿ ಯಾರು ಭುಜಲಿಂಗ ಸ್ವಾಮಿಗಳು ಏನು ಗ್ರಂಥವನ್ನ ಬೇಡಲಿಕ್ಕೆ ಬಂದಿದ್ದೋ ಅವರಿಗೆ ಆ ಗ್ರಂಥವನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ತಮ್ಮ ಗೀತೆಯ ಕೊನೆಯ ಘಟ್ಟವನ್ನ ತಮ್ಮ ಗುರುಗಳ ಶ್ರೀಚರಣಕ್ಕೆ ಅರ್ಪಿಸಿ ನಂತರ ಆ ಗ್ರಂಥವನ್ನ ಅವರ ಕೈಯಲ್ಲಿ ಕೊಟ್ಟು ತೊಳೆದಿದರು ಅಂತ ನಿನ್ನೆಯವರೆಗೆ ಕೇಳಿ. ಹಾಗೆ
ನಿಜಗುಣ ಅಲ್ಲಿಗೆ ಎಡಬಿಡದೆ ಅಧ್ಯಯನಶೀಲರಾಗಿ ವಿವೇಕ ಚಿಂತಾಮಣಿಗೆ ಬೇಕಾದ ಅಪಾರವಾದ ವಿಷಯ ಸಂಗ್ರಹಣೆಯಲ್ಲಿ ತೊಡಗಿ ಅದನ್ನು ಬರೆಯುವ ಕಾರ್ಯ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಈ ವಿವೇಕ ಚಿಂತಾಮಣಿ ಗ್ರಂಥವನ್ನ ಬರೆಯುವ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅನ್ನುವ ವೃತ್ತಿಯಲ್ಲಿರುವಾಗಲೇ ಅರ್ಧಕ್ಕೆ ನಿಂತಂತ ಅಪೂರ್ಣವಾದ ಕೈವಲ್ಯ ಪದ್ಧತಿ ಗ್ರಂಥವನ್ನ ಕೇಳಲಿಕ್ಕೆ ಬಂದಾಗ ಆ ಗ್ರಂಥದಲ್ಲಿ ತಾವು ಬರೆದಂತ ಎಲ್ಲಾ ಪದ್ಯಗಳನ್ನ ತಲಕಟ್ಟಿನಲ್ಲಿ ಜೋಡಿಸಿ ಅಂತಿಮವಾದ ಮಂಗಳ ಗೀತೆ ರಚನೆ ಮಾಡುವುದಕ್ಕೋಸ್ಕರವಾಗಿ 2 ತಿಂಗಳು ಹೋಯಿತು. ಹಾಗಾಗಿ ಬಹಳಷ್ಟು ಸಂಗ್ರಹ ಇತ್ತು, ಆದರೆ ಇನ್ನೂ ಪ್ರಾರಂಭ ಮಾಡಿರಲಿಲ್ಲ. ಕಾರಣ ಅವರ ಮನಸ್ಸಿಗೆ ಸ್ವಲ್ಪ ವಿರಾಮ ಸಿಕ್ಕಿತ್ತು. ಅನುಭವ ಗೋಷ್ಠಿಗಳಲ್ಲಿ ಈಗ ದಿನವೂ ಸೇರಿ ಜನರ ಮನೋಧರ್ಮವನ್ನ ಅರಿತುಕೊಳ್ಳುತ್ತಿದ್ರು. ಅನುಭವ ಗೋಷ್ಠಿ ಮಹಾಂತ ಶಿವಯೋಗಿ ಮಹಾಂತ ಸ್ವಾಮಿಗಳೇ ನಡೆಸ್ತಿದ್ರು ಶಂಭುಲಿಂಗನ ಬೆಟ್ಟದಲ್ಲಿ. ಆ ಸಮಯದಲ್ಲಿ ಷಡಕ್ಷರಿ ಸ್ವಾಮಿಗಳು, ನಿಜಗುಣ ಸ್ವಾಮಿಗಳು ಆವಾಗ ಬಂದು ಹೋಗ್ತಿದ್ರು. ಆವಾಗೊಮ್ಮೆ ಇವಾಗೊಮ್ಮೆ ಬರ್ತಿದ್ರು. ಇತ್ತೀಚೆಗೆ ಏನಾಯ್ತು, ನಿಜಗುಣರಿಗೆ ಪ್ರತಿದಿನ ಅನುಭವ ಗೋಷ್ಠಿಯಲ್ಲಿ ತಾವೇ ಸ್ವತಃ ಭಾಗವಹಿಸಿ ಆ ಭಾಗವಹಿಸುವಂತ ಭಕ್ತರ ಮುಮುಕ್ಷಗಳ ಮನೋಧರ್ಮವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಈ ಜನ ಇಲ್ಲಿ ಬಂದಾರ, ಯಾತಕ್ಕಾಗಿ ಬಂದಾರ, ಏನು ಪಡೆಯೋದಕ್ಕೋಸ್ಕರ ಬಂದಾರ, ಹಣ ಬೇಕು ಅಂತ ಬಂದವರು ಬೇರೆ, ಮತ್ತೆ ಫಲ ಬೇಕು ಅಂತ ಬಂದವರು ಬೇರೆ, ಆಯುಷ್ಯವನ್ನ ದೀರ್ಘವಾಗಲಿ ಅಂತ ಬೇಡಲಿಕ್ಕೆ ಬಂದವರು ಬೇರೆ, ರೋಗಾದಿಗಳು ನಿವೃತ್ತಿ ಆಗಲಿ ಅಂತ ಬಂದವರು ಬೇರೆ. ಹೀಗೆ ಬಡವ ಶ್ರೀಮಂತನಾಗಬೇಕು ಅನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡು ಬಂದವರು ಬೇರೆ. ಅದಕ್ಕಾಗಿ ಆ ವಿಚಾರವನ್ನ, ಅವರ ಮನೋಗತವನ್ನು, ಮನುಷ್ಯರನ್ನೆಲ್ಲ ಮನೋಗತ ಅಂತ, ಆ ಮನೋಗತವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಿದ್ರು. ಯಾಕಂದ್ರೆ ಅವರ ಒಡನಾಟದಲ್ಲಿ ಇದ್ದಾಗ ಅವರವರ ಮನೋಧರ್ಮದ ಅರಿವಾಗ್ತದೆ. ನಾವು ಯಾವಾಗಲೂ ಒಬ್ಬ ಮನುಷ್ಯನ ಒಳ್ಳೆಯತನವಾಗಲಿ ಕೆಟ್ಟದ್ದಾಗಲಿ, ಸದ್ಗುಣಗಳೇ ಆಗಲಿ ದುರ್ಗುಣಗಳೇ ಆಗಲಿ ಸರಿಯಾಗಿ ಅರಿಯಬೇಕಾಗಿದ್ದರೆ ಅವರನ್ನ ದೂರ ಇಟ್ಟು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ವಿವೇಕದಲ್ಲಿ ಆ ವ್ಯಕ್ತಿಗಳನ್ನು ದೂರ ಇಟ್ಟು ಅವ್ರು ಬಹಳ ಸುಮಾರಂತ ನಾವು ಹೇಳಿದರೆ ಅದು ಅಜ್ಞಾನಕ್ಕಾಗಿದೆ. ಆ ವ್ಯಕ್ತಿಯನ್ನು ಬಹಳ ದೂರ ಇಟ್ಟು ಇವರು ಒಳ್ಳೆಯವರಂತ ಹೇಳೋದು ಕೂಡ ಅಜ್ಞಾನ. ಕಾರಣ ಅವರ ಜ್ಞಾನ ಅಜ್ಞಾನವನ್ನ, ಸದ್ಗುಣಗಳನ್ನ, ಅವರ ಶ್ರೀಮಂತಿಕೆಯನ್ನ, ಅವರ ಮನೋಧರ್ಮವನ್ನ ಅರಿಯಬೇಕಾಗಿದ್ದರೆ ಅವರಲ್ಲಿ ಸದಾ ಕಾಲ ನಾವು ಕೂಡಿರ್ಬೇಕಂತ. ಅವಾಗ ಅರ್ಥ ಆಗ್ತದೆ ಪಕ್ಕ. ಅವರಂತೆ ನಿಜಗಳಿಗೂ ಗೊತ್ತಾಯ್ತು. ಇಷ್ಟು ದಿನ ಮಹಾಂತ ಶಿವಯೋಗಿ ಅನುಭವ ಗೋಷ್ಠಿ ನಡೆಸ್ತಾ ಬಂದಿದ್ದರೂ ಕೂಡ ಸ್ವತಃ ನಿಜಗುಣರೇ ಈ ಅನುಭವ ಗೋಷ್ಠಿಯಲ್ಲಿ ತಾವೇ ಭಾಗವಹಿಸಿ
ಆಯಾ ಅಧಿಕಾರಿಗಳ ಮನೋಧರ್ಮವನ್ನ ತಿಳಿಯಲು ಬಹಳ ವಿಚಾರವನ್ನು ಮಾಡಿ ಮಹಾಂತಪ್ಪನು ಮಾಡಿದ ಕಾರ್ಯ ವ್ಯವಸ್ಥೆಗಳೆಲ್ಲವೂ ನೋಡಿ ಎರಡು ಕೆಲಸ ಆಗ್ತಿದೆ. ಮಹಾಂತಪ್ಪ ಅನುಭವಗೋಷ್ಠಿ ಹೇಗೆ ನಡೆಸ್ತಾನೆ, ಅದಕ್ಕಾಗಿ ಏನೇನು ವ್ಯವಸ್ಥೆಯನ್ನ ತಾನು ಮಾಡಿಕೊಂಡಿದ್ದಾನೆ ಅದು ಒಂದು, ಆಮೇಲೆ ಅವರ ಮನೋಧರ್ಮ ಒಂದು, ಎರಡನ್ನು ತಿಳಿದುಕೊಂಡು ತಾವು ಅದಕ್ಕೆ ಸಹಾಯಕರಾಗಿ ತಮ್ಮ ವಿಚಾರವನ್ನ ಹೇಳ್ತಾ ಇದ್ರು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಷಡಕ್ಷರಿ ಸ್ವಾಮಿಗಳು ಮೇಲಿನ ಗುಹೆಯಲ್ಲಿ ಅನುಷ್ಠಾನಕ್ಕೆ ಕುಂತಿದ್ರಲ್ಲ, ಅನುಷ್ಠಾನದಲ್ಲಿ ಬಹಳ ಕಾಲ ಕಳೆದಿದ್ರು. ಆ ಅನುಷ್ಠಾನವನ್ನು ಮುಗಿಸಿ ಆ ಅನುಷ್ಠಾನದ ಸಾಧನೆಯಿಂದ ಅವರಿಗೆ ತುಂಬಾ ತೃಪ್ತಿಯಾಗಿತ್ತು, ಸಂತೋಷವಾಗಿತ್ತು. ಯಾರಿಗೆ ಅಂದ್ರೆ ಷಡಕ್ಷರಿ ಸ್ವಾಮಿಗಳಿಗೆ. ಈ ಇಬ್ಬರು ಶಿವಯೋಗಿಗಳು, ಷಡಕ್ಷರಿಗಳು ಮತ್ತು ನಿಜಗುಣ ಶಿವಯೋಗಿಗಳು, ತಮ್ಮ ಅನುಭವಗಳನ್ನು ಕುರಿತು ಮಾತಾಡುತ್ತಾ ವಿರಾಮದ ವೇಳೆಯನ್ನ ಕಳೆಯುತ್ತಿದ್ದರು. ಅವ್ರು ಕಲಿತಾಗ ತಮ್ಮ ಅನುಭವ, ಇವರ ಅನುಭವ, ಹೀಗೆ ಒಬ್ಬರಿಗೊಬ್ಬರು ಚರ್ಚೆ ಮಾಡುತ್ತಾ ಕಾಲ ಕಳೆದಿದ್ರು. ಒಂದು ದಿನ ಏನಾಯ್ತು ಅಂದ್ರೆ ಇಬ್ರು ಅವತ್ತ ನಡೆಯುವ ಅನುಭವ ಗೋಷ್ಠಿಯನ್ನ ಮಹಾಂತ ಸ್ವಾಮಿಗೆ ಬಿಟ್ಟು ಸಂಜೆಯ ಸಂಚಾರವನ್ನ ಕೈಗೊಂಡು ಹೊರಟರು. ಎಲ್ಲಿ ಹೋದ್ರು ಅಂದ್ರೆ ಕುಂತೂರು ಪ್ರಭುದೇವರ ಗುಡ್ಡದ ಬೆಳೆಗೆ ಬಂದಾಗ ಷಡಕ್ಷರಿಗಳು ನಿಜಗುಣರನ್ನು ಕೇಳಿದರು. ಇಲ್ಲಿ ಇವೆ 63 ಮಂದಿ ಪುರಾತನರ ಗವಿಗಳು, ಎಲ್ಲವನ್ನ ನೀವು ನೋಡಿದ್ದೀರಾ ಅಂತ ಷಡಕ್ಷರಗಳು ನಿಜಗುಣರಿಗೆ ಕೇಳಿದರು. ಮೊದಲೇ ಅವರು ಆ ಒಂದು ಆಶ್ರಮದಲ್ಲಿ ಹೋಗಿ ಪೂರ್ಣ ಆ ಮಹದೇಶ್ವರ ಬೆಟ್ಟ, ಆ ಬೆಟ್ಟದಲ್ಲಿರುವಂತಹ ಹಲವಾರು ಗುಹೆಗಳನ್ನ ಅವ್ರು ನೋಡಿ ಬಂದವರಾಗಿದ್ರು. ಅದಕ್ಕೆ ನಿಜಗುಣ ಕೇಳಿದ್ರು, ಇಲ್ಲಿ ಇಷ್ಟು 63 ಮಂದಿ ಪುರಾತನರ ಗವಿಗಳವ, ಅವುಗಳನ್ನು ನೋಡಿರೇನು ಅಂತ ಕೇಳಿದಾಗ, ಇಲ್ಲ ಸ್ವಾಮಿಗಳೇ, ಎಲ್ಲವನ್ನು ನೋಡಿಲ್ಲ. ನೋಡಿರ್ಬೋದು, 1, 2, 10, 20 ನೋಡಿರ್ಬೋದು. ನೀವು ಹೇಳಿದ ಪ್ರಕಾರ ಎಲ್ಲಾ ಗವಿಗಳನ್ನ ನೋಡಿಲ್ಲ. ಅಲ್ಲದೆ ಇಲ್ಲಿ ಇರುವ ಗಿಳಿಗಳ ಸಂಖ್ಯೆ ಹೆಚ್ಚು ಎಂಬುದನ್ನು ಒಪ್ಪಿಕೊಳ್ಳಬಹುದೇ ಹೊರತು ನಿಖರವಾಗಿ 63 ಗವಿಗಳಿವೆ ಎಂಬುದನ್ನು ನಾನು ನಂಬಿಲ್ಲ ಅಂತ ದೇವರು ಹೇಳಿದ್ರು. ನೀವೇನು ಹೇಳಿದ್ರಲ್ಲ ಷಡಕ್ಷರಗಳೇ, ಈ ಬೆಟ್ಟದಲ್ಲಿ 63 ಪುರಾತನ ಗವಿವೆ ಅಂತ, ನಾನು ಎಲ್ಲವನ್ನ ನೋಡಿಲ್ಲ. ಆದರೆ ನಿಖರವಾಗಿ ಅಂದ್ರೆ ಇದು ಗಣಿತದಿಂದ ಸರಿಯಾಗಿ ಕರೆಕ್ಟ್ ಆಗಿ ಇಷ್ಟೇ ಇದೆ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಇನ್ನೂ ಹೆಚ್ಚಿನ ಗವಿಗಳು ಅಲ್ಲಿ ಉಂಟು. ಆ ಕಾರಣ ಶಂಭುಲಿಂಗನ ಗುಡ್ಡಕ್ಕಿಂತ ಕುಂತೂರು ಗುಡ್ಡ ಸ್ವಲ್ಪ ದೊಡ್ಡದೆ. ಆದರೆ ಆ ಗುಡ್ಡದಲ್ಲಿ ಅನೇಕ ಗವಿಗಳು ಇದ್ದದ್ದು ಪ್ರಕೃತಿ ನಿರ್ಮಿತವಾದ ಒಂದು ಆಶ್ಚರ್ಯವಾಗಿ ಪರಿಣಮಿಸಿತು. ಅವೆಲ್ಲವೂ ಕೂಡ ಪ್ರಕೃತಿಯಿಂದ ನಿರ್ಮಿತವಾದ ಗುಹೆಗಳೇ, ಗವಿಗಳೇ ವಿನಃ ಯಾರು ಅವುಗಳನ್ನ ನಿರ್ಮಾಣ ಮಾಡಿದವಲ್ಲ. ಅಂದಾಗ ಪ್ರಕೃತಿ ಎಂಥ ಆಶ್ಚರ್ಯಕರವಾದ ರೀತಿಯಲ್ಲಿ ಏನಾದರೂ ನಿರ್ಮಾಣ ಮಾಡಬಹುದು. ನಾವು ಮನೆ ಕಟ್ಟಬಹುದು, ಅಂತಸ್ತು ಕಟ್ಟಬಹುದು, 40 ಅಂತಸ್ತಿನ ಕಟ್ಟಡ ಇರಬಹುದು. ಆದರೆ ಅಂಥ ಕಲ್ಲುಗಳನ್ನ ತಂದು
ಮಾನವ ಒಂದು ಗವಿಯನ್ನ ಮಾಡ್ಲಿಕ್ಕೆ ಅಸಾಧ್ಯ ನೋಡಿ. ಮಳೆ ಬರ್ತದ ನಾವು ಮಳೆ ಬರೋದಿಲ್ಲ, ಅದು ಪ್ರಕೃತಿ ಮಾಡೋದಿಲ್ಲ. ಅದಕ್ಕಾಗಿ ಅಂಥ ಆಶ್ಚರ್ಯಗಳೇನಾದರೂ ಪ್ರಕೃತಿಯಲ್ಲಿ ಕಂಡರೆ ಅದಕ್ಕೆ ಅದ್ಭುತವಾದ ಕಥೆಯನ್ನು ಕಟ್ಟುವ ಭಕ್ತರ ಮನೋಧರ್ಮಕ್ಕನುಗುಣವಾಗಿ ಅವುಗಳನ್ನ ಪುರಾತನರ ಗವಿಗಳನ್ನು ಕರೆದು ಯಾರು ನಿರ್ಮಾಣ ಮಾಡಿದವಲ್ಲ. ಪ್ರಕೃತಿ ನಿರ್ಮಾಣ ಮಾಡಿದ್ದನ್ನ ಒಬ್ಬೊಬ್ಬ ಭಕ್ತರು ಹೋಗಿ ನೋಡಿ 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 ಯಾರೋ ಇಲ್ಲಿ ತಪಸ್ಸು ಮಾಡಿರಬಹುದು, ಇನ್ನೊಬ್ಬರು ಇನ್ನೊಂದು ಮಾಡಿರಬಹುದು ಅಂತಕ್ಕಂಥ ಒಂದು ಮನೋಧರ್ಮಕ್ಕನುಗುಣವಾಗಿ ಅವುಗಳನ್ನು ದೇವಿ ಅಂತ ಕರೆದು ಪ್ರಕೃತಿ ನಿರ್ಮಿತಾವು, ಅದಕ್ಕೆ ದೇವಿ ಅಂತ ಹೆಸರು. ವಾಸ್ತವವಾಗಿ ವಿಚಾರ ಮಾಡಿದರೆ ಆ 63 ಮಂದಿ ಶೈವ ಪುರಾತನರಿಗೂ ಈ ಗವಿಗಳಿಗೂ ಸಂಬಂಧವೇನೂ ಇರಲಿಲ್ಲ. ಇವಕ್ಕ ದೇವಿಗೆ ಸಂಬಂಧವೇ ಇಲ್ಲ. ಇದನ್ನೆಲ್ಲ ನಿಜಗುಣರು ಷಡಕ್ಷರಿ ಸ್ವಾಮಿಗಳಿಗೆ ವಿವರಿಸಿ ಹೇಳಿದರು. ಇಲ್ಲಿಂದ ಮಾತು ಎಲ್ಲಿ ಹೋಯಿತು ಅಂದ್ರೆ 63 ಮಂದಿ ಪುರಾತನ ಕಡೆ ಹೋಯ್ತು ನೋಡ್ರಿ. ಹೋದಾಗ ಆ ಪುರಾತನರ ಮಹತ್ವವು ಭಕ್ತರು ನಿತ್ಯ ಮನನ ಮಾಡುವಂತ ಹಿರಿಮೆಯನ್ನ ಪಡೆದಿದೆಯಲ್ಲವೇ ನಿಜಗುಣರೇ ಷಡಕ್ಷರಗಳು ಕೇಳು. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವುಗಳನ್ನ ಭಕ್ತರು ನಿತ್ಯದಲ್ಲಿ ಅದನ್ನ ಮನನ ಮಾಡ್ತಕ್ಕಂಥದ್ದು ಯೋಗ್ಯವಾಗಿದೆ ಅಂತ ಕೇಳಿದಾಗ ಹೌದೌದು, ಒಬ್ಬೊಬ್ಬರು ಒಂದೊಂದು ಮಾರ್ಗದಿಂದ ಶಿವನ ಸಾಕ್ಷಾತ್ಕಾರವನ್ನ ಬಿಡದ ಮಹಾನ್ ಭಾವರು. ಪುರಾತನರು ಒಬ್ಬೊಬ್ಬರು ಒಂದೊಂದು ಭಾವದಿಂದ ಒಂದೊಂದು ಮಾರ್ಗದಿಂದ ಆ ಶಿವನನ್ನ ಸಾಕ್ಷಾತ್ಕಾರ ಮಾಡಿದಂತ ಮಹಾನುಭಾವರು. ಅಂತ ಮಹಾನುಭಾವರ ಸ್ಮರಣೆಯನ್ನು ನಾವು ಮಾಡಬೇಕು. ಅಂಥ ಪುಣ್ಯ ಚಾರಿತ್ರ ಅವರದು ಎಂದು ಒತ್ತಿ ನುಡಿದರು ನಿಜಗುಣ ಸ್ವಾಮಿಗಳು. ಅವರನ್ನ ಕುರಿತು ಕನ್ನಡದಲ್ಲಿ ಯಾವುದಾದರೂ ಕೃತಿಗಳು ಇವೆಯೇ ಎಂದು ಷಡಕ್ಷರಿಗಳು ಮತ್ತೆ ನಿಜಗುಣರನ್ನ ಪ್ರಶ್ನೆ ಮಾಡಿದರು. ಇವೆಲ್ಲ ಬೇರೆ ಬೇರೆ ಭಾಷೆಯಲ್ಲಿದ್ದವು, ಕನ್ನಡದಲ್ಲಿ ಏನಾದರೂ ಗ್ರಂಥ ಇದೆಯೇನು? 63 ಮಂದಿ ಪುರಾತನರ ಚರಿತ್ರೆ ಅಂತ ಆಮೇಲೆ ಒಂದು ಬಂದದ್ದು ಗ್ರಂಥ. ಕೆಲವರನ್ನು ಕುರಿತು ಹರಿಹರ ಕವಿ ರಗಳೆಗಳನ್ನು ಬರೆದಿದ್ದಾರೆ. ಆದರೆ ನಿತ್ಯ ಸ್ಮರಣೆಗೆ ಅನುಕೂಲವಾಗುವಂತೆ ಮತ್ತು ಒಬ್ಬೊಬ್ಬರ ಸಾಧನೆಯ ಮುಖ್ಯಾಂಶಗಳು ಸೂಚಿತವಾಗಿ ಒಮ್ಮೆಗೆ ಓದಿ ಮುಗಿಸುವಂತೆ ಸಂಗ್ರಹವಾಗಿ ಯಾರೂ ಬರೆದಿಲ್ಲ. ಆ ಕೆಲಸವನ್ನ ಯಾರಾದರೂ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರು ಅವರಿಬ್ರು. ಯಾರಾದರೂ ಏಕೆ ನೀವೇ ಮಾಡಿರಿ, ಆ ಕೆಲಸವು ನಿಮ್ಮ ಪಾಂಡಿತ್ಯಕ್ಕೆ ಮಾತ್ರ ಎಟುಕಬಲ್ಲದು, ನೀವು ಅದನ್ನು ಸುಲಭವಾಗಿ ನಿರ್ವಹಿಸಬಲ್ಲರಿ ಅಂತ ಷಡಕ್ಷರಿ ಸ್ವಾಮಿಗಳು ನಿಜವಾಗಿ ಹೇಳಿದರು. ಯಾರಾದ್ರೂ ಮಾಡುವುದು ಅಂತ ಯಾಕೆ ಹೇಳ್ತೀರಿ? ಅದು ನೀವೇ ಮಾಡ್ತೀರಿ. ಯಾಕಂದ್ರೆ ನಿಮ್ಮಿಂದನೇ ರಚನೆ ಆದಾಗ ಸಾಮಾನ್ಯರ ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾದ ಒಂದು ಅನುಭವ ನಿಮ್ಮಿಂದ ಬರ್ತದ, ಅದಕ್ಕೆ ನೀವೇ ಮಾಡ್ರಿ ಅಂತ ಹೇಳಿದಾಗ ನಿಜಗಳಿಗೂ ಆ ಮಾತು ಹೌದನಿಸ್ತು. ಅಷ್ಟೇ ಎಲ್ಲ ಆಳವಾಗಿ ಅವರ ಮನಸ್ಸನ್ನ ಒಕ್ಕಂತು. ಹೌದಲ್ಲ, ಯಾಕೆ ಮಾಡಬಾರದು? ಪುರಾತನರ ಚರಿತ್ರೆಗಳನ್ನ ಚೆನ್ನಾಗಿ ಓದಿದ್ದರು. ತಮಿಳಿನ ಪೆರಿಯ ಪುರಾಣವು ಅವರಿಗೆ ಗೊತ್ತಿತ್ತು. ತಮಿಳ ಭಾಷೆಯಲ್ಲಿರುವಂತ ಪೆರಿಯ ಅಂತಾರ, ಪೆರಿಯ ಅಂತಾರ, ಏನೇನೋ ಬರೀತಾರ, ಅದು ಅವ್ರಿಗೆ ಗೊತ್ತಿತ್ತಂತೆ ನಿಜವರಿಗೆ.
ಸಂಸ್ಕೃತದ ಭಕ್ತಿ ವಿಜಯ ಕಾವ್ಯವನ್ನಂತೂ ಎಷ್ಟು ಸಾರಿ ಓದಿದ್ದರೂ ಆ ಪುರಾತನರ ಚರಿತ್ರೆಗಳನ್ನೆಲ್ಲ ಮನಸ್ಸು ತೆರೆದು ಹಾಕುತ್ತಿತ್ತು. ಷಡಕ್ಷರಗಳ ಸೂಚನೆ ಸ್ಪಷ್ಟ ರೂಪವನ್ನು ಪಡೆಯಲು ಮಾರ್ಗವನ್ನ ಹುಡುಕಲಾರಂಭಿಸಿದರು ನಿಜಗುಣರಿಗೆ ಯಾವುದೋ ಒಂದು ಕಾರ್ಯವನ್ನ ಮಾಡಬೇಕಂತ ಮನಸ್ಸಿಗೆ ಬಂದಿತೆಂದರೆ ಅದನ್ನು ಮುಗಿಸುವವರೆಗೂ ಅವರಿಗೆ ಸಮಾಧಾನ ಆಗ್ತಿದ್ದಿಲ್ಲ. ಅವರಿತ್ತು ಕಾಯಕ ಇಷ್ಟಾಗಿತ್ತು. ಇದು ಅವರಿಗೆ ಮೊದಲಿಂದಲೂ ಬಂದಂತ ಹುಟ್ಟು ಗುಣ, ಚಿಕ್ಕವರಿರುವಾಗಲೇ ಬಂದಂತ ಗುಣ ಅವರಿಗೆ. ಮತ್ತೆ ಸನ್ಯಾಸಿ ಆದ ಮೇಲೆ ಆಧ್ಯಾತ್ಮಿಕ ಸಾಧನೆಗಳ ಕಡೆಗೆ ತಿರುಗಿದ ಆ ಹಠ ಏಕನಿಷ್ಠೆಯ ರೂಪದಿಂದ ಅವರಿಗೆ ವಯಸ್ಸಾದಂಗೆಲ್ಲ ನಿಷ್ಠೆ ಕೂಡ ಅದರ ಜೊತೆಗೆ ಹೆಚ್ಚಾಗ್ತಾ ಬಂತು. ನಿಷ್ಠೆ ಅಂದ್ರೆ ಇದು ಬಿಡದಲ್ಲಿ ಮಾಡಿ ಮುಗಿಸ್ಬೇಕು. ಅಂದು ರಾತ್ರಿಯೇ ತಮಿಳು ಪುರಾತನರ ಚರಿತ್ರೆಯ ಪುಸ್ತಕಗಳನ್ನು ಹುಡುಕಿ ತೆಗೆದಿದ್ದರು. ಹಿಂದೆ ಮಾಡಿದ ಅವುಗಳ ಅಭ್ಯಾಸದ ಸ್ಮರಣೆಯೆಲ್ಲ ಮೂರುದಿನವೆಲ್ಲವೂ ನಡೆಯಿತು. ಅವ್ರಿಗೆ ಎಷ್ಟೆಷ್ಟು ಜ್ಞಾನ ಅಂದ್ರೆ ಗ್ರಂಥದ ನಾಮವನ್ನು ನೋಡಿದರೆ ಸಾಕು, ಆ ನಾಮದ ಬಲದಿಂದಲೇ ಆ ಇಡೀ ಗ್ರಂಥದಲ್ಲಿ ಇರುವಂತ ಏನು ಸಾರಾಂಶ ಇದೆಯಲ್ಲ ರಸ, ಅದೆಲ್ಲ ಹೀರಿಕೊಳ್ಳುವ ಬುದ್ಧಿ ಅವಶ್ಯಕ. ಅದಕ್ಕಾಗಿ ಮೊದಲು ನೋಡಿದ ಕೆಲವು ಗ್ರಂಥಗಳನ್ನು ನೋಡಿದಾಗ ಆ ರಾತ್ರಿಯಲ್ಲಿ ಎಲ್ಲಾ ವಿಚಾರಗಳು ಅವರ ತಲೆಯಲ್ಲಿ ಬಂದು ನೋಡಿ ಅವರ ಮುಂದಿದ್ದ ಸಾಕ್ಷಿಗೆ ಆ ಪುರಾತನರ ಕಥೆಗಳನ್ನೆಲ್ಲ ಒಂದೊಂದೇ ಮಾತಿನಲ್ಲಿ ಅಡಕವಾಗಿ ಹೇಳಬೇಕೆಂಬುದು ಎಷ್ಟು ಅದ್ಭುತವಾದ. ಅದನ್ನು ನೋಡಿದ್ರೆ ಸಾಕು. ಏನಾಗಿರ್ಬೇಕು, ಸಿದ್ಧಾರೂಢರ ಚರಿತ್ರೆ ಬರೀಬೇಕು. ಆ ಸಿದ್ಧಾರೂಢರ ಚರಿತ್ರೆ ಈಗ ಎಷ್ಟಂದ್ರೆ 54, 36, 26 ಎಷ್ಟೆಷ್ಟೋ ಅಧ್ಯಾಯಗಳಿಂದ ಎಷ್ಟೋ ಗ್ರಂಥಗಳು ಬೇರೆ ಬೇರೆಯವರು ರಚನೆ ಮಾಡ್ಯಾರ. ಆದ್ರೆ ಇಲ್ಲೇನು ಅಂದ್ರೆ ಒಬ್ಬೊಬ್ಬ ಪುರಾತನರ ಚರಿತ್ರೆಯನ್ನು ಬರೀಬೇಕಾದ್ರೆ ಒಂದೊಂದು ಗ್ರಂಥಗಳಾಗ ಎಷ್ಟೆಷ್ಟು ಅಧ್ಯಾಯಗಳಾಗ. ಅದಕ್ಕೆ ವಿಚಾರ ಮಾಡೋರು ಏನು ಅಂದ್ರೆ ಒಂದೊಂದೇ ಮಾತಿನಲ್ಲಿ ಅಡಕವಾಗಿ ಹೇಳಬೇಕೆಂಬುದು. ಒಂದು ಮಾತಿನಲ್ಲಿ ಅವರ ಹೆಸರು ಹೇಳಿದ್ರೆ ಅವ್ರ ಚರಿತ್ರೆಯೆಲ್ಲ ಅವರಿಗೆ ಬಂದಿರು, ಸಾಮಾನ್ಯ ಮಾತಲ್ಲದು. ಒಮ್ಮೆ ಓದಲು ಕುಳಿತವರು 63 ಸ್ಮರಿಸಿ ಪಾರಾಯಣ ಮಾಡಿ ಹೇಳುವಷ್ಟು ಸಂಗ್ರಹವಾಗಿರಬೇಕು. ಆ ಸ್ಮೃತಿ ಸಾಧಿಸುವುದು ಹೇಗೆ, ಕನ್ನಡ ಕಾವ್ಯದ ಯಾವ ರೂಪಕ್ಕೆ ಅದು ಸರಿಯಾಗಬಲ್ಲದು ಅಂತ ಅವರು ವಿಚಾರ ಮಾಡ್ತಿದ್ರು. ಅದಕ್ಕೆ ಅನಂತ ರಗಳೆಗಳನ್ನ, ಅನಂತ ಕಂದಗಳನ್ನ ಮತ್ತೆ ವಿಚಾರ ಮಾಡಿ ಮಾಡಿ ಸುಲಭವಾಗಿ ಅರ್ಥವಾಗುವ ಅರ್ಥ ಕನ್ನಡದ ಛಂದಸ್ಸನ್ನು ಆರಿಸಿಕೊಳ್ಳಬೇಕು ಅಂತ ವಿಚಾರ ಮಾಡಿದ್ರು. ಆ ಭಾಷೆ ಈ ಭಾಷೆ ಎಲ್ಲ ಭಾಷೆಯಲ್ಲಿ ಆದ್ರೆ ಅಚ್ಚ ಕನ್ನಡ ಅಂದ್ರೆ ಹಳೆ ಕನ್ನಡದ ಮೊದಲು ಅದೇ ಇತ್ತು. ಆ ಹಳೆಗನ್ನಡದ ಭಾಷೆ ಛಂದಸ್ಸನ್ನ ಆಯ್ಕೆ ಮಾಡಿಕೊಂಡರು. ಇದು ಅವರ ಬಯಕೆ ಆಗಿತ್ತು. ಅವರ ಜೊತೆಗೆ ಪರಮಾನುಭವ ಬೋಧೆಯನ್ನು ಬರೆದ ಸಾಂಗತ್ಯದಲ್ಲೇ ಬರೆದರೆ ಆಗಬಹುದು. ಆದರೆ ಅದಕ್ಕಿಂತ ಬೇರೆಯಾದ ಹಾದಿಯಲ್ಲಿ ಏಕೆ ನಡೆದು ನೋಡಬಾರದು? ಅವರು ಬಂದರಲ್ಲ ಪರಮಾನುಭವ ಬೋಧೆ, ಅದೇ ಛಂದಸ್ಸು ಅದೇ ರಗಳೆಯಲ್ಲಿ ಬರೆದು ನಡೀತಿತ್ತು. ಆದ್ರೂ ವಿಚಾರ ಮಾಡಿದ್ರು
ಈ 63 ಮಂದಿ ಪುರಾತನರ ತಗಡೆಯನ್ನ ಛಂದಸ್ಸನ್ನ ನೋಡಿದಾಗ ಪರಮಾನುಭವ ಬರೆದ ಮಾರ್ಗದಲ್ಲಿ ಯಾಕೆ ನೋಡಬೇಕು, ಇನ್ನೊಂದು ಮಾರ್ಗವನ್ನು ನೋಡಬಾರ್ದಾಕ ಬೇರೆ ರೀತಿಯಲ್ಲಿ ಅಂತ ವಿಚಾರ ಮಾಡಿ ಇನ್ನೊಂದು ಅಷ್ಟದೇಶೀಯ ಛಂದಸ್ಸು, ಅದಕ್ಕೆ ತ್ರಿಪದಿಗಳು ಅಂತ ಬರುದು, ಸರ್ವಜ್ಞ ವಚನ. ಅದರಂಗ ಹೌದು ತ್ರಿಪದಿಗಳೇ ಸರಿ. ಹಿಂದೆ ಶಾಸನದಲ್ಲಿ ಬಾಳಿದ್ದು ಜನಪದದ ನಾಲಿಗೆಯ ಮೇಲೆ ವಿಶೇಷವಾಗಿ ನಡೆಯುತ್ತಿದ್ದರು. ಕವಿಗಳು ಕೈ ಬಿಟ್ಟಿರುವ ತ್ರಿಪದಿಯನ್ನ ಬಳಸಿಕೊಳ್ಳಬೇಕು ಎಂಬ ಉದ್ದೇಶಕ್ಕೆ ವಿಚಾರಿಸಿ ಆಲೋಚಿಸಿ ಒಂದು ನಿರ್ಧಾರ ಬಂದು ಹಿಂಗೆ ಹೋಗ ತ್ರಿಪದಿಗಳ ರೂಪದಲ್ಲಿ ಸ್ಮೃತಿ ಆರಂಭ ಆಯ್ತು ನೋಡ್ರಿ. ಯಾರ್ದು? 63 ಮಂದಿದು. ಈ ತ್ರಿಪದಿಗಳ ರಚನೆ ಅವರಿಗೆ ಅಭ್ಯಾಸವಿರಲಿಲ್ಲ. ಇದುವರೆಗೆ ಸಾಂಗತ್ಯದ ಧಾಟಿಯಲ್ಲಿ ಮಾತುಗಳು ಬರುತ್ತಿದ್ದವು. ಪ್ರಾರಂಭದಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಯಿತು ತ್ರಿಪದಿಗಳನ್ನ ಬರೆಯಲು. ಆದರೆ ಒಂದೆರಡನ್ನು ಬರೆಯುವ ವೇಳೆಗೆ ಅವುಗಳ ಲಯ ಮತ್ತು ಛಂದಸ್ಸಿನ ರಹಸ್ಯ ಅರ್ಥವಾಯ್ತು. ಬಹಳ ಒದ್ದಾಡಲ್ಲ, ಒಂದೆರಡು ಓದಿದಾಗ ತಾನು ಸರಿಸ್ತು. ಆಮೇಲೆ ತನ್ನಸ್ತಾನೇ ಅವು ಬರ್ತಿದ್ವು. ಕೈಗೆ ಸರಳವಾಗಿ ಓಡತೊಡಗಿತು. ಮೊದಲು ಬರೆದವುಗಳನ್ನ ಹೊಡೆದು ಹಾಕಿ ಮತ್ತೆ ಹೊಸದಾಗಿ ಬರೆಯುತ್ತದೆ. ಗುರು ಸ್ತುತಿಯಿಂದ ಪ್ರಾರಂಭವಾಯಿತು 63 ಮಂದಿ ಪುರಾತನದ ಸ್ತೋತ್ರ. ಎಲ್ಲಾದ್ರೂ ಕೂಡ ಗುರುಸ್ತುತಿ ಇಲ್ಲದೆ, ಅದಕ್ಕೆ ಹೇಳ್ತಿದ್ರು ಗುರುಗಳು, ಯಾರಾದ್ರೂ ಗ್ರಂಥ ರಚನೆ ಮಾಡ್ಯಾರಂದ್ರೆ ಒಪ್ಪಣ ತಮ್ಮ, ಪ್ರಾರಂಭದಲ್ಲಿ ಗುರುಸ್ತುತಿ ಇತ್ತು ಅಂದ್ರೆ ಇವನು ಗುರುಪುತ್ರ ಮಾಡಿದ ಪದ ಅಂತ ತಮ್ಮ. ಇವನು ಗುರುಪುತ್ರ ಗುರುಸ್ತುತಿ ಮಾಡ್ಯಾರ. ಅದಿದ್ದಿಲ್ಲಂದ್ರೆ ಯಾವ್ದ ರಚನೆ ಮಾಡ್ಯಾರಂತ ಅದು ನೋಡಕ ಹೋಗ್ಬಾರ್ದು. ನೋಡಿದ್ರೆ ಪದ ಇಲ್ಲ ಅಂತ. ಈ ಪಠ್ಯ ಪುಸ್ತಕಗಳವ 8ನೇ ಕ್ಲಾಸು 10ನೇ ಕ್ಲಾಸು 4ನೇ ಕ್ಲಾಸು ಅದ್ರ ಗುರುಸ್ತುತಿ ಮಾಡ್ಯಾರ, ಮಾಡಿಲ್ಲ. ಅದಕ್ಕಾಗಿ ಅಲ್ಲಿ ಏನ್ ಮಾಡಿದ್ರು, ಮೊದಲು ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸುಗುತ್ತಾ ಆಗಳು ಬೆಳಗುತ್ತೀಯ ನಿನ್ನ ಕಡೆಗಣ್ಗಳಿಗೆ ಹೀಗೆ ಸಂತಸವನ್ನು ಅರ್ಕೆ ಅಂತ ಮಾಡಿದ್ರು. ಅದರಂತೆ ಮುಂದೆ ಶರಣ ಜನ ಸಹಿತಂಗೆ ಕರುಣರಸ ಫಲಿತಂಗೆ ತುರಿತ ದೂರಂಗೆ ಗಿರಿಸುತಿಯ ರವಣಂಗೆ ಗುರು ಶಂಭುವಿಗೆ ನತನಪ್ಪೆ ಅಂತ ಪ್ರಾರಂಭ ಮಾಡಿ, ಆನಂತರ ತಾವು ಆ 63 ಮಂದಿಯ ಒಬ್ಬೊಬ್ಬರ ಚರಿತ್ರೆಯನ್ನ ಒಂದೊಂದು ವಾಕ್ಯದಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಮೊದಲು ತಿಂಗಳೊಳು ಇಂಪು ಬೆಳದಿಂಗಳು ತಂಪು ಕುಸುಮಂಗಳೊಳು ಕಂಪು ಬೆರೆದಂತೆ ಪರಮನುಳು ತಿಂಗಳ ಸುತೆಗೆ ನತನತ್ತೆ ಅಂತ ಪಾರ್ವತಿ ಸ್ತುತಿಯನ್ನು ಮಾಡ್ತಾರೆ. ಮತ್ತೆ ಆ ಒಂದು ಪರಮಾನುಭವದಲ್ಲಿ ಮಾಡಲ್ಲ. ಅದೇ ಪ್ರಕಾರ ಇಲ್ಲಿ ಒಂದು ಬದಲಾವಣೆ ಅಷ್ಟೇ. ಗಣ ಸಮೂಹವನ್ನು ಕುರಿತು ಮಾಡಿದ್ರು. ಉತ್ತಮ ಗಣೇಶ್ವರರ ಮೊತ್ತದಳು ನಿಜ ಕೀರ್ತಿ ವ್ಯಕ್ತ ಮಹಿಮೆಗಳ ಒಳಗೊಂಡ ಶರಣರು 63 ಹೊರಳುವೆನು ಅಂತ ಈ ಗ್ರಂಥದಲ್ಲಿ 63 ಬಗ್ಗೆ ಹೇಳಿದರು ಅಂತ ಮಾಡಿ, ಮತ್ತೆ ಅವರು ಶರಣರ ಮಹತ್ವ ಏನೇನು ಮಾಡದಂತ ಸ್ವಲ್ಪ ಬರೆದು ಶಿವನಾಣೆ
ಈಡೆ ತನ್ನ ಯುವತಿಯನ್ನು ತೊರೆದು ಶಂಭುವಿನ ಕೃಪೆ ಪಡೆದ ತಿರುನೀರ ಕಂಠಕ್ಕೆ ಸವಿಯ ದೊರಗಿಂದೆ ಶರಣಂಬಿ ಅಂತ ಒಬ್ಬರು ತಗೊಂಡ್ಬಿಟ್ರು ನೋಡಿ. ಅಂದ್ರೆ ತಿರುನೀಲಕಂಠರ ಜೀವನದಲ್ಲಿ ನಡೆದ ಮುಖ್ಯವಾದ ಘಟನೆಗಳೇನವ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಅವರ ಜೀವನದ ಸಾರವನ್ನೇ ಅರಿತು ಸ್ಮರಿಸಿಕೊಳ್ಳುವಂತೆ ಒಂದೊಂದು ತ್ರಿಪದಿಯಲ್ಲಿ ಅವರು ಹೇಳ್ಕೊಂತೋದು. ಮತ್ತೆ ಇಂತು ನಿಜಗುಣ ಯೋಗಿ ಸಂತಸಗಳು ಒಡೆದು ಇದನ್ನು ಅನಂತ ಮಹಿಮಾಂಬುದಿ ಶಂಭು ತಾನತ್ತಿ ಸಂತನೇ ಪಾಡಿಸುತ್ತ ಅಂತ ಗ್ರಂಥದ ಬಗ್ಗೆ ಹೇಳ್ಕೊಂತ ಬರ್ತಾರೆ. ಮತ್ತೆ ಮುಂದ ಅದು ಬಹಳ ಹೇಳರಲ್ಲಿ 63 ಕೂಡ ಹೇಳ್ಕೊಂತ ಬಂದರೆ ಅದು ಬೇರೆ ಬೇರೆ ಗ್ರಂಥದಲ್ಲಿ ಅವರ ಚರಿತ್ರೆ ಪಕ್ಕ ಬರೋಲ್ಲ. ಇದಾಗ ಒಬ್ಬೊಬ್ರು ನಮ್ಮ ಕೈಲಿ ಪದ್ಧತಿ ಮೊದಲು ಇರಬೇಕಲ್ಲ, 53 ಮಂದಿ ಸ್ತುತಿ ನೀವು ಆಡ್ತಾರಲ್ಲ ಪ್ರಾಬ್ಲಿ ಮೊದಲೇ ಈ ರೀತಿ ಎಲ್ಲವನ್ನ ಹೇಳ್ತಾ ಒಂದು ಶರಣರ 63 ಮಹಿಮೆಗಳ ಹಿಂದೂ ಬರೆದು ಓದಿ ಕೇಳಿ ಪೀಳಿದಗ್ಗೆಯ ಸುಖವನ್ನು ದೊರೆಯುವುದು ಇಹ ಪರದವರು ಇದು ಸಿದ್ಧಾಂತ ಹೇಳಿ ವರಚಿಂತಾಮಣಿಯನೆಂಬ ಪರಿಪರಿಯ ಶರಣರೆಲ್ಲರ ಮನೋರಥವ ಲೊರೆದಿತ್ತ ಶಂಭು ನೀ ನಿರೀಶನ್ನ ಅವರ ಸಭೆಗಳಿಗೆ ಅಂತ ಮತ್ತೆ ಕೇಳಿಕೊಂಡು ಇಂದು ನಿಜಗುಣ ಯೋಗಿ ಸಂತಸದಳು ಒಡೆದು ಇದನ್ನು ಅನಂತ ಮಹಿಮಾಂಬುಲಿಗೆ ಶಂಭು ತಾನಪ್ಪಿ ಸಂತನೆಂಪಾಡೆ ಸುಸಮಕ್ಕೆ ಅಂತ ಮತ್ತೆ ಹೇಳಿ ಇದನ್ನು ಕೇಳಿದಾಗ ಷಡಕ್ಷರ ಸ್ವಾಮಿಗಳಿಗೆ ಆಶ್ಚರ್ಯ ಆಗ್ತದೆ. 63 ಮಂದಿ ಒಬ್ಬರದೇ ಇರುತ್ತೆ. ಆವಾಗ ನಿಮ್ಮ ಸಾಧನೆ, ನಿಮ್ಮ ಬರವಣಿಗೆ ಅದನ್ನು ನೋಡಿ ನನಗ ನಿಜವೇ ಮಾತೇ ಬರಂತ ಮೂಕನಾಗಿದ್ದೇನೆ ಅಂತ ಒಂದೇ ಮಾತಿನಲ್ಲಿ ಷಡಕ್ಷರ ಸ್ವಾಮಿ ಹೇಳ್ತಾರೆ, ನಾನು ಮೂಕನಾದೆ. ಶಿವಯೋಗಿಗಳೇ, ಈ ವೇಗದಲ್ಲಿ ನೀವು ಈ ಕೃತಿಗಳನ್ನ ರಚಿಸಿದರೆ ಕನ್ನಡದಲ್ಲಿ ಆಧ್ಯಾತ್ಮ ಕಾವ್ಯಗಳ ಸಂಪತ್ತು ತುಂಬಿ ತುಳುಕುತ್ತದೆ. ಇನ್ನು ಎಷ್ಟೋ ಗ್ರಂಥಗಳು ಕನ್ನಡದಲ್ಲಿ ಲಭ್ಯ ಇಲ್ಲಲ್ಲ. ನೀವು ರಚನೆ ಮಾಡೋದಕ್ಕೆ ಕುರಿತರೆ ಯಾವ ಬತ್ತಿದ ಕೆರೆಗೆ ಜಲಬಂದು ಸೇರಿದಂತೆ ಕನ್ನಡದಲ್ಲಿ ಅಭಾವವಿರ್ತಕ್ಕಂಥ ಕೃತಿಗಳನ್ನ ಪೂರ್ಣ ಮಾಡಿದ ಕೀರ್ತಿ ಮತ್ತು ಶಕ್ತಿ ಎರಡೂ ನಿಮಗೆ ಬರ್ತದ ಅಂತ ಅವರು ಹಾರೈಸಿ, ಇಲ್ಲ ಸ್ವಾಮಿಗಳೇ ಇನ್ನೂ ಕೆಲವು ಕೃತಿಗಳನ್ನ ರಚಿಸಕೂಡದೆಂದು ನಿರ್ಧರಿಸಿದ್ದೇನೆ. ಇದು ಹೇಳಿ ನಿಮ್ಮ ಮೇಲೆ ನಾನು ನಿರ್ಣಯ ಮಾಡ್ತಾರ ಕೆಲವು ಸಲ. ನೀವು ಅನುಷ್ಠಾನ ಮುಗಿಸಿದ್ದೀರಿ, ಷಡಕ್ಷರ ಮೂಲ ಅನುಷ್ಠಾನ. ಮತ್ತೆ ಅಂದು ನಾವು ಮಾತನಾಡಿದ ಹಾಗೆ ದೇಶ ಸಂಚಾರವನ್ನು ಕೈಗೊಂಡು ಗುರುಗಳ ದರ್ಶನವನ್ನು ಪಡೆಯಲು ಹೇಗೆ ಹೊರಡಬಾರದು ಎಂದು ನಿಜಗಳು ಷಡಕ್ಷರಕ್ಕೆ ಇಬ್ಬರು ಕೂಡ ಹೋಗುವಂತ ಮಾತಾಡಿದರು. ಬರೀ ಇದೇ ಆಯ್ತು, ಸಮಯ ಇಲ್ಲ, ಗುರುಗಳ ದರ್ಶನಕ್ಕೆ ಯಾವಾಗ ಹೋಗೋಣ ಅಂತ ವಿಚಾರ ಮಾಡಿದ್ರು. ಆಗಬಹುದು, ನಾನು ಅದನ್ನೇ ನಿಮಗೆ ಹೇಳಬೇಕೆಂದಿದ್ದೆ. ಹಾಗಾದರೆ ಯಾವಾಗ ಹೊರಡೋಣ ಎಂದು ಹೋಗೋಣ್ರಿ. ಇನ್ನೊಂದು 4 ದಿನಗಳಲ್ಲಿ ಈ ಕೃತಿಯ ಪಾರಾಯಣದ ಮುಕ್ತಾಯ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ. ಚಿಲಕವಾಡಿ ಮತ್ತು ಕುಂತೂರಿನ ಪ್ರಮುಖರು ಬಂದು ಆ ದಿನ ನಾನು ಆಶೀರ್ವಚನಗಳನ್ನ ಆಡಬೇಕೆಂದು ಕೇಳಿಕೊಂಡಿದ್ದಾರೆ. ಅದಕ್ಕಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಅದನ್ನು ಮುಗಿಸಿಕೊಂಡು ಮರುದಿನವೇ ಬೇಕಾದರೆ ಹೊರಡಬಹುದು ಅಂತ ನಿಜಗಳು ಕೂಡ ಹೇಳಿದರು. ಅಷ್ಟರಲ್ಲಿ ನಾನು ಯರಗಂಬಳಿಯ ಕಡೆಗೆ ಹೋಗಿ ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಷಡಕ್ಷರಗಳು
ಸ್ವಲ್ಪ ತಡೆದು ಮತ್ತೆ ಹೇಳಿದ್ರು, ಮತ್ತೆ ಇಲ್ಲಿಗೆ ಬರುವುದರ ಬದಲು ನಾನು ಆ ಮಾರ್ಗದಿಂದ ಹಾಗೆಯೇ ಬರುತ್ತೇನೆ, ನೀವು ಇಲ್ಲಿಂದ ಹೊರಡುವ ದಿನವನ್ನು ನಿರ್ದಿಷ್ಟವಾಗಿ ಹೇಳಿ, ಮಧ್ಯದಲ್ಲಿ ಎಲ್ಲಿಯಾದ್ರೂ ಸೇರಿಕೊಳ್ಳೋಣ. ನೀವು ಹಂಗೆ ಬರ್ರಿ, ನಾವು ಹಿಂಗೆ ಬರ್ತೀವಿ, ನೀವು ಬಿಟ್ಟ ಹೇಳಿ, ನಾವು ಬಿಟ್ಟ ಹೇಳ್ತೀವಿ. ಅದು ಎಲ್ಲಿ ಅಂತ ನಾನು ಹೇಳ್ತೀನಿ, ನೀವು ಮೊದಲು ನೀವು ಹೇಳಿದ್ರೆ ನಾವು ಮೊದಲು ನಾ ಹೇಳ್ತಾ ಅಲ್ಲಿಂದ ಜೊತೆಯಾಗಿ ಮುಂದೆ ಹೋಗಂತ. ಅದರಿಂದ ಅವರು ಹೇಳಿದ್ರು, ಆದರೂ ಆಗಬಹುದು ಅಂತ ಹೇಳಿದಾಗ ತಮ್ಮ ಪ್ರಯಾಣವನ್ನು ಹೀಗೆ ಅಂತ ರೂಪಿಸಿಕೊಂಡು ಪಶ್ಚಿಮ ವಾಹಿನಿಯಲ್ಲಿ ಕಾವೇರಿಯ ದಡದ ದೇವಾಲಯದಲ್ಲಿ ಇಬ್ಬರು ಕೆಲ ದಿನಗಳಂತರ ಕೂಡಿ ಅಲ್ಲಿಂದ ಮುಂದುವರಿಯುವುದಂತ ನಿರ್ಧಾರ ಆಯಿತು. ಷಡಕ್ಷರಗಳು ಆವತ್ತ ಆ ಶಂಭುಲಿಂಗನ ಬೆಟ್ಟದಿಂದ ಬೀಳ್ಕೊಂಡು ತೆರಳಿದರು ಎರಗಂಬಳಿಯ ಕಡೆ. ಆ ಮಾರ್ಗದಿಂದ ನಾನು ಇಲ್ಲಿ ಬರ್ತೀನಿ, ಇದೆಲ್ಲ ಮುಗಿಸ್ಕೊಂಡು ನೀವು ಅಲ್ಲಿ ಬನ್ನಿ. ಪರಮಾನುಭವ ಬೋಧೆಯ ಪಾರಾಯಣದ ಮುಕ್ತಾಯ ಸಮಾರಂಭ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಸುತ್ತಮುತ್ತಲ ಹಳ್ಳಿಯವರೆಲ್ಲ ಸೇರಿ ಅದರೊಂದು ಬಹು ದೊಡ್ಡ ಹಬ್ಬದ ಹಾಗೆ ಆಚರಿಸಿದರು. ಇದು ಬೆಟ್ಟದಿಂದ ಇಳಿದು ಬಂದ ಅಮೃತ ರಸ ಪ್ರವಾಹವೆಂಬಂತೆ ಹರವೆಯಲ್ಲಿ ಹಾಲನ್ನು ತುಂಬಿ ಅಡಿಗೆಗಳಲ್ಲಿ ಅದನ್ನು ಇಟ್ಟುಕೊಂಡು ಮಂಗಳ ಕಳಸಗಳನ್ನ ಆರತಿಯನ್ನು ಹಿಡಿದ ಮುತ್ತೈದವರೊಡನೆ ಇಡೀ ಬೆಟ್ಟವನ್ನೇ ಪ್ರದಕ್ಷಿಣೆ ಹಾಕಿಕೊಂಡು ಬಂದು ಅದನ್ನು ನಿಜಗುಣದ ಸನ್ನಿಧಿಗೆ ಸುತ್ತಮುತ್ತ ಅಕ್ಕಪಕ್ಕಿರ್ತಕ್ಕಂಥ ಎಲ್ಲವರು ಅನಂತ ರೀತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿದ್ರು. ಆರತಿ ಕಳಸ ವಿಕಾಂತ ಎಲ್ಲಾ ರೀತಿಯಿಂದ ಮೆರವಣಿಗೆಯನ್ನು ಮಾಡಿ ಮತ್ತೆ ತಂದಿಟ್ರು. ಕುಚ ರೂಪದ ಅಮೃತ ರಸಕ್ಕೆ ಇದು ಬಹಿರಂಗದ ಸಾಕ್ಷಿ ಎಂಬಂತೆ ಅವರ ಕೈಯಿಂದ ಅದು ಜನರಿಗೆಲ್ಲ ವಿನಿಯೋಗವಾಯಿತು. ಬಿಡುಗಡೆ ಮಾಡ್ತಲ್ಲ, ಗ್ರಂಥ ಬಿಡುಗಡೆ ಮಾಡಾಗ ಸ್ವಾಮಿಗಳು ತಗೊಂಡು 4 ಜನ ಕೊಡ್ತಾರೆ. ಅದರಿಂದ ನಿಜಗೊಂಡ್ರು ಎಲ್ಲರಿಗೆ ಹಂಚಿದ್ರು. ಈ ಮಹಾದಿನದ ಸ್ಮರಣಾರ್ಥವಾಗಿ ಪ್ರತಿದಿನವೂ ಹಾಲ ಹಬ್ಬ ಅಥವಾ ಹೆರಿಗೆ ಹಬ್ಬವನ್ನ ಆಚರಿಸಬೇಕು ಅಂತ ಭಕ್ತರೆಲ್ಲ ನಿರ್ಣಯಿಸಿದರು. ಪ್ರತಿ ವರ್ಷ ಒಂದು ವರ್ಷ ಕಾರ್ಯಕ್ರಮ ಮಾಡಿದಾಗ ಮುಂದಿನ ವರ್ಷ ಇದೇ ಸಮಯಕ್ಕೆ ಮತ್ತೆ ಕಾರ್ಯಕ್ರಮ ಮಾಡೋಂತಿವ. ಅದರಿಂದ ಆ ಜನನೆಲ್ಲ ನೆನಪಿಟ್ಕೊಂಡ್ರು. ಇವತ್ತು ಸಂಭ್ರಮವನ್ನು ನೋಡಿದಾಗ ಇದಕ್ಕ ಪ್ರತಿದಿನ ಒಂದು ದಿನ ಹಾಲ ಹಬ್ಬ ಹೆರಿಗೆ ಹಬ್ಬ ಅಂತ ಆಚರಿಸಬೇಕಂತ ಮಹಾಂತ ಸ್ವಾಮಿಯ ಶ್ರಮ ಸಂಪೂರ್ಣವಾಗಿ ಸಾರ್ಥಕ ಆಯಿತು. ಪ್ರತಿದಿನ ಆ ಒಂದು ಅನುಭವ ಗೋಷ್ಠಿಯಲ್ಲಿ ಅದೇ ನಡೀತಿತ್ತು. ಅದಾದ ಮರುದಿನವೇ ಷಡಕ್ಷರಗಳಿಗೆ ಮಾತು ಕೊಟ್ಟಂತೆ ನಿಜವರು ಹೊರಡಲು ಸಿದ್ಧರಾದರು. ಈ ವಿಷಯವನ್ನು ಆಗಲೇ ಮಹಾಂತ ಸ್ವಾಮಿಗೆ ತಿಳಿಸಿ ಅವರನ್ನು ಒಪ್ಪಿಸಿದ್ದರು. ಬಹಳ ದಿನಗಳಾಗುವುದಕ್ಕೆ ಮಹಾಂತಪ್ಪ ಆದಷ್ಟು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಇಲ್ಲಿ ನನ್ನ ಕರ್ತವ್ಯ ಇನ್ನೂ ಪೂರ್ಣವಾಗಿಲ್ಲ. ವಿವೇಕ ಚಿಂತಾಮಣಿ ನನಗಾಗಿ ಕಾಯುತ್ತಿದೆ ಅಂದರು. ಅವರು ಇಲ್ಲಿ ಮಠದಲ್ಲಿ ಜನಗಳನ್ನ ಅನುಸರಕ್ಕೆ ಆಯ್ತದ ಅಂತ ಹೇಳಿಲ್ಲ, ಗ್ರಂಥ ಅನುಸರಕ್ಕೆ ಆಯ್ತದ. ಯಾಕಂದ್ರೆ ಬಂದು ಮುಗಿಸ್ಬೇಕಲ್ಲ. ಆ ಕಾರಣ ಇದುವರೆಗೆ ಮಾಡಿದ ವಿಷಯ ಸಂಗ್ರಹವನ್ನೆಲ್ಲ ಇಲ್ಲೇ ಇಟ್ಟಿದ್ದೇನೆ. ಅದರ ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ. ಈ ಪ್ರಯಾಣದಿಂದ ಇನ್ನೂ ಹೆಚ್ಚಾಗಿ ಹೊತ್ತಿಗೆಗಳು ಸಿಕ್ಕು ವಿಷಯ ಸಂಗ್ರಹಕ್ಕೆ ನೆರವಾಗಬಹುದೆಂದು ನನ್ನ ಉದ್ದೇಶದಲ್ಲಿ ಕೂಡ ಇದು ಒಂದು. ಸುಮ್ಮನೆ ನಾನು ಪ್ರವಾಸ ಮಾಡ್ತಿಲ್ಲ. ಗ್ರಂಥಕ್ಕೆ ಬೇಕಾದಂತ ವಿಷಯ ಅಥವಾ ಇನ್ನೊಂದು ನನಗೆ ದೊರೆಯಬಹುದು ಅಂತಕ್ಕಂಥ ಭಾವಾದ ಅಂತ ಹೇಳಿದಾಗ ಮಹಾಂತ ಸ್ವಾಮಿಯಿಂದ ನಾನು ಹಿಂಬಾಲಿಸಬೇಕೆಂಬ ಆಸೆ ಮಹಾಂತ
ಆದರೆ ನಿಜಗಳು ಅದಕ್ಕೆ ಒಪ್ಪಲಾರರು. ಅಲ್ಲದೆ ಇಂದು ಆತನು ಕೈಗೊಂಡಿರುವ ಸಂಸಾರದ ಹೊರೆ ಬಹು ದೊಡ್ಡದು. ಒಂದು ಕಡೆ ನಿಜಗುಣದ ಕೃಷಿ ಪ್ರಸಾರದ ಜ್ಞಾನದಾಸೋಹ, ಇನ್ನೊಂದು ಕಡೆ ಸುತ್ತಮುತ್ತಲಿನ ಭಕ್ತರ ಔದಾರ್ಯದಿಂದ ಮಠದಲ್ಲಿ ನಡೆಯುತ್ತಿರುವ ಅನ್ನದಾಸೋಹ, ಜ್ಞಾನದಾಸೋಹ. ಆ ನಂತರ ನಿಜಗುಣರ ಬರೆಯಲು ಪ್ರಾರಂಭಿಸಿದಂತ ಕೃತಿಗಳನ್ನ ಕಾಯುವುದು ಆತನ ಕೆಲಸ. ಇದು ಬಿಟ್ಟು ಅವ್ರು ಯಾರು ಮಾಡೋದು? ಆ ಕಾರಣಕ್ಕಾಗಿ ಅವರನ್ನು ಹಿಂಬಾಲಿಸುವುದು ಸೂಕ್ತವೆಲ್ಲವೆಂಬುದನ್ನು ಅವನು ಬಲ್ಲನು. ನಿಜಗುಣರು ಅದೇ ಮಾತನ್ನು ಹೇಳಿದ್ದರು. ತಾನು ಹಿಂದೆ ನಿಂತು ಗುರುಗಳನ್ನ ಕಳುಹಿಸಿಕೊಳ್ಬೇಕಾಗಿ ಅನಿವಾರ್ಯವಾಗಿ ಬಹು ದೊಡ್ಡ ಜನ ಸಂದಡಿಯೇ ಸೇರಿತ್ತು ಅವರನ್ನ ತಿಳ್ಕೊಡಲು. ಎಲ್ಲರಿಂದಲೂ ನಮಸ್ಕಾರವನ್ನ ಪಡೆದು ಹೊರಟು ನಿಂತರು ನಿಜಗುಣರು. ಪುಟ್ಟ ಕಾವಿಯ ಬಟ್ಟೆ ಮತ್ತು ಮೇಲು ಹೊದಿಕೆಯ ಕಾವಿಯ ವಸ್ತ್ರಗಳನ್ನು ಬಿಟ್ಟರೆ ಆಗ ಅವರ ಬಳಿಯಲ್ಲಿ ಇದ್ದ ಆಸ್ತಿ ಯಾವುದು ಅಂದ್ರೆ ಕಮಂಡಲ ಮತ್ತು ಯೋಗದಂಡ. ಇದು ನಿಜವಾದ ಒಬ್ಬ ಸನ್ಯಾಸಿ, ನಿಜವಾದ ಸನ್ಯಾಸಿಯ ಆಸ್ತಿ ಇವು. ಅದನ್ನು ನೋಡಿದ ಭಾವುಕ ಭಕ್ತ ಕೇಳೇಬೇಕು, ಏನು ಕಾಯಿಬಿಟ್ಟು ಹಾಕಿಕೊಂಡ್ರ ಕೈಯಲ್ಲಿ ಯೋಗದಂಡ, ಒಂದು ಕಮಂಡಲ, ಇದನ್ನು ಬಿಟ್ಟರೆ ಇನ್ನೊಂದಿಲ್ಲ. ಆ ಒಂದು ದೃಶ್ಯವನ್ನು ನೋಡಿದಾಗ ಒಬ್ಬ ಭಕ್ತ ತಾಳಲಾಗಿ ಕೇಳಿಬಿಟ್ಟ, ಮಹಾಸ್ವಾಮಿ ತಾವು ದೀರ್ಘ ಪ್ರಯಾಣವನ್ನ ಕೈಗೊಂಡಿದ್ದೀರಿ, ಆದರೆ ಏನೂ ಇಲ್ಲದೆ ಬರಿಗೆಯಿಂದ ಹೊರಟಿರುವುದು, ಏನಾದ್ರು ತಗೊಂಡು ಹೋಗ್ಬೇಕಲ್ಲ, ಬರಿಗೆಯಲ್ಲಿ ಹೆಂಗ್ ಹೋಗ್ತದೆ? ಅವಾಗ ಇಲ್ಲಪ್ಪ, ನಾನು ಏನು ಇಲ್ಲದೆ ಬರಿಯ ಕೈಯಿಂದ ಹೊರಟಿಲ್ಲ. ನಿನ್ನ ಸಮಾಧಾನಕ್ಕಾಗಿ ಹೇಳುತ್ತೇನೆ, ಈ ಬರೀ ಕೈಗಳ ಹಿಂದೆ ಅದ್ಭುತವಾದ ಯೋಗ ಶಕ್ತಿ ಇದೆ. ಅದು ಯೋಗದಂಡಿರ್ತದೆ. ನಿನಗೆ ಹೇಳಕ್ಕಾಗಿ ಕೇಳ್ತದನ್ನ ಹೇಳಕ್ಕಾಗ್ತಿ, ಯಾವುದು ಬೇಕಾಗಿಲ್ಲ. ಬಹಳ ಶಕ್ತಿ ಉಳ್ಳಂತ ಯೋಗದಂಡ ಅದ, ಕಮಂಡಲ ಅದ. ಹಾಗಾಗಿ ನಾನು ಬರಿಗೆ ಇರಲಿಲ್ಲ. ಯಾವ ಸಂಪತ್ತನ್ನು ಬೇಕಾದರೂ ಅದು ಹಿಡಿದು ತರಬಲ್ಲದು. ನೋಡಿ ಎಷ್ಟು ಶಕ್ತಿಗಳು. ಈ ಯೋಗದಂಡ ಇಂಥದ್ದು ಬೇಕಂದ್ರೆ ಅದನ್ನು ತಂದು ಕೊಡೋ ಶಕ್ತಿ ಆದ ಈ ಯೋಗದಂಡ. ಅದೇ ನನ್ನ ಕೈಯಲ್ಲಿ ಅದಂದ್ರೆ ಉಳಿದ ವಸ್ತುಗಳು ತಗೊಂಡು ಏನ್ ಮಾಡಿಸಿ ಅಂತ. ಆ ಕಾರಣ ನನಗಾಗಿ ನೀನು ಯೋಚಿಸಬೇಡ, ನನಗಾಗಿ ನೀನು ಯೋಚನೆ ಮಾಡಿಕೊಡು. ದೇವಮ್ಮನ ಮಾತಿನ ಬರ್ತಾರೆ. ಸಿದ್ಧಾರೂಢ ಮಹಾಸ್ವಾಮಿಗಳು ಬಾಲ್ಯಾವಸ್ಥೆಯಲ್ಲಿ ತಾನು ಯಾವ ತಾಯಿಯ ಅಪ್ಪಣೆಯನ್ನು ಪಡೆದುಕೊಂಡು ಗುರುಶೋಧನೆಗಾಗಿ ಹೊರಟಂತ ಸಂದರ್ಭದಲ್ಲಿ ಆ ಚಿಕ್ಕ ಬಾಲಕ ಹೊರಡುವ ದೃಶ್ಯವನ್ನು ನೋಡಿ ಅತ್ತ ತಾಯಿ ಎಷ್ಟು ನೋವಾಗಿರ್ಬೋದು. ದೊಡ್ಡವನಲ್ಲ, ಮುದುಕಲ್ಲ, ಯೌವನದವನಲ್ಲ, ಚಿಕ್ಕ ಬಾಲಕ, ಯಾವುದೇ ಒಂದು ವಸ್ತು ಇಲ್ಲದೆ, ಯಾರ ಸಹಾಯ ಇಲ್ಲದೆ ಏಕಾಏಕಿ ಹೊರಡಲು ನಿಂತಾಗ ಅದು ಎಂಥ ದಾರಿ ಅಂದ್ರೆ ದುರ್ಗಮವಾದ ದಾರಿ. ಕಲ್ಲು, ಮುಳ್ಳು, ಬೆಟ್ಟ, ಹಳ್ಳ, ಕೊಳ್ಳ, ನದಿ ಇವೆಲ್ಲವನ್ನ ದಾಟಿ 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 ಹೋಗುವಂತ ಮಾರ್ಗ ಸುಲಭವಾದ ಮಾರ್ಗ ಅಲ್ಲ, ದುರ್ಮಾರ್ಗ. ಮತ್ತೆ ವಯಸ್ಸು ನೋಡಿದ್ರೆ ಆ ಮಾರ್ಗವನ್ನು ನಡೆಯಲಿಕ್ಕೆ ಅಸಮರ್ಥ.
ಸಣ್ಣ ಹುಡುಗರನ್ನ ಇಲ್ಲಿ ಮನೆ ಮುಂದೆ ನೋಡಿ ಕಳ್ಸಂಗಿಲ್ಲ. ಇನ್ನ ಅಂಗಡಿ ಕಳಿಸ್ತೀವಿ, ಹುಡುಗರಪ್ಪ ಹೋಗ್ಬಾರ್ದು ಅಂತೀವಿ. ಅಂದಾಗ ಆ ಸಣ್ಣ ಬಾಲಕ ಸಿದ್ಧ ಹೋಗುವಂತ ಸಂದರ್ಭ ಹಠವನ್ನು ನೋಡಿ ತಾಯಿಯ ಕರುಳು ಚೊಲ್ಲದ್ದು. ಅಪ್ಪ ಅಂದು ನಿನ್ನ ನಿರ್ಧಾರ ಅಚಲ. ಯಾಕಂದ್ರೆ ಆಗಲೇ ಗೊತ್ತಾಗಿತ್ತು ನೀನು ಯಾವಾಗ ಹಾವು ಕಡಲು ಸತ್ತ ಹೋಗ್ಯಾನ, ಅವನು ಬದುಕಬೇಕಾಗಿದೆ. ಒಂದು ವೇಳೆ ಬದುಕಿದಂತೆ ನಿನ್ನ ಮಗನ್ನ ಅವನು ಮೇಲೆ ಇದ್ದಂತ ಮಮಕಾರ ಮೋಹಕ್ಕೆ ಬಿಡ್ತೀನಿ ಅಂದ್ರೆ ಬದುಕ್ತಾನ ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಈಗ ಶಂಕರಾಚಾರ್ಯರು ಹೆಂಗ ಮೊಸಳೆ ಕಾರಣ ಅಂತ ಹೇಳಿ ತಾಯಿ ಆಶೀರ್ವಾದವನ್ನು ಪಡೆದು ಹೋಗಬೇಕಾಗಿತ್ತು. ಅದೇ ಪ್ರಕಾರವಾಗಿ ಸಿದ್ಧ ಬಾಲಕ ತನ್ನ ಒಂದು ಯೋಗದಿಂದ ಆ ಕಾರ್ಯವನ್ನು ಮಾಡಿದ್ದ. ಸಾಕಲ್ಲ ಬದಿಗಳು ಸಾಕು, ಎಲ್ಲಾದ್ರೂ ಇಲ್ಲಿ ಎಲ್ಲಾದ್ರೂ ಬೆಳಿಗ್ಗೆ ಅಂತ ಪ್ರೇಮದಿಂದ ಹೇಳಿದ್ರು ಬದಿಗೆ ಮುಂದೆ ತಯಾರ. ಈಗ ಬಂದು ನೋಡಿ ಕಷ್ಟ ಅದರಂತೆ ಬಿಟ್ಕೊಟ್ರು. ಯಾಕಮ್ಮ ನನಗಾಗಿ ಇಷ್ಟು ಯಾಕೆ ಚಿಂತೆಯನ್ನು ಮಾಡ್ತಿದ್ದೆ, ಹರಸಿ ಕಾಣಿಸ್ತು ಆಶೀರ್ವಾದ ಮಾಡ್ತಾ ಎಂದಾಗ ಏನ್ ಸಿದ್ಧ ಎಂತ ಮಾತಾಡ್ತಿದ್ದಿ. ಏನಿಲ್ಲದ ಈ ಬಾಲಕ ನಿನ್ ಕಷ್ಟ ಏನು, ಸುಖ ಏನು, ಮಳೆ ಏನು, ಚಳಿ ಏನು, ಕಾಡಿನಲ್ಲಿರುವಂತ ಪ್ರಾಣಿ ಮೃಗಗಳ ಕಾಟ ಏನು, ಕಳ್ಳರ ಕಾಟ, ಹಾವು ಚೇಳುಗಳ ಭೀತಿ, ಇಷ್ಟೆಲ್ಲ ನಾನು ನೋಡಿ ಅದರ ಮಧ್ಯದಲ್ಲಿ ನೀವು ಹೋಗ್ತಿರುತ್ತೆ. ನಿನ್ನ ರಕ್ಷಣೆ ಮಾಡೋದು ಆಗ್ಸಿದ್ದ ಅದರ ಚಿಂತೆ ನನಗಾಗಿರಲ್ಲ. ಅಲ್ಲಿ ಒಂದು ಮಾತು ಯಜಮಾನ್ರು ನನ್ನ ಕೈಯಲ್ಲಿ ಯೋಗದಂಡ ಕಮಂಡಲ ಅನ್ನಂಗ ಸಿದ್ಧ ಏನ್ ಹೇಳ್ತಾರ, ತಾಯಿ ನನ್ನ ಜೊತೆಯಲ್ಲಿ ಯಾರಿಲ್ಲ ಅಂತ ತಿಳ್ಕೋಬೇಡ. ಯಾರು ಏನಾದ್ರೆ ನನ್ನ ಜೊತೆಯಲ್ಲಿ ಅಂತ ಕೇಳಿದಾಗ ನೀನು ಮಾಡಿದ ಪುಣ್ಯದ ಫಲ ನನ್ನಲ್ಲಿ ನನ್ನಲ್ಲಿ ಏನಿಲ್ಲ ಅಂತ ತಿಳ್ಕೋಬೇಡ. ನೀ ಪುಣ್ಯ ಏನ್ ಮಾಡಿದ್ದಲ್ಲ ಆ ಫಲ ಎಲ್ಲ ನನ್ನಲ್ಲಿ. ಅದಕ್ಕಾಗಿ ಎಂಥ ಸಂದರ್ಭನೇ ಬರಲಿ, ಎಂಥ ಸಮಸ್ಯೆನೇ ಬರಲಿ, ಆ ಪುಣ್ಯವೇ ಬಂದು ನನ್ನ ರಕ್ಷಣೆ ಮಾಡ್ತಾ ತಾಯಿ ಯೋಚನೆ ಮಾಡಬೇಡ ಅಂತ ಅಭಯ ಕೊಟ್ಟಾಗ ತಾಯಿಯ ಹೃದಯಕ್ಕೆ ಸಂತೋಷ ಆಯ್ತು. ಅವಾಗ ಅದರಂತೆ ಇಲ್ಲಿ ಯೋಚಿಸಬೇಡ, ಮತ್ತೆ ಬಂದು ನಿನ್ನನ್ನ ಕಾಣುತ್ತೇನೆ ಎಂದು ಆತನನ್ನ ಸಮಾಧಾನ ಪಡಿಸಿ ಎಲ್ಲರನ್ನ ಆಶೀರ್ವದಿಸಿ ಮಹಾಂತ ಸ್ವಾಮಿಯಿಂದ ಇವರು ಬೀಳ್ಕೊಡು. ಇಲ್ಲಿಗೆ ಶಂಭುಲಿಂಗನ ಬೆಟ್ಟದಿಂದ ಹೊರಟ ನಿಜವರು ಒಂದೇ ಸಮನೆ ನಡೆಯುತ್ತಾ ಸಂಜೆ ವೇಳೆಗೆ ಪಶ್ಚಿಮ ವಾಹಿನಿಯ ಬಳಿಗೆ ಬಂದಿದ್ದರು. ಹಿಂದೆ ಒಮ್ಮೆ ಮಹಾಂತಪ್ಪರ ಜೊತೆಯಲ್ಲಿ ಅಲ್ಲಿಗೆ ಬಂದಿದ್ದಾಗಿ ಸನ್ನಿವೇಶ ಅವರಿಗೆ ನೆನಪಿಗೆ ಬಂತು. ಮೊದಲು ಮಹಾಂತಪ್ಪ ತಾ ಹೋದಾಗ ಅಂದು ಸಾಧಕರಾಗಿ ಸತ್ಯವನ್ನ ಅಳಿಸಿ ಹೊರಟಿದ್ದರು. ವ್ಯತ್ಯಾಸ, ಸಾಧಕರಾಗಿ ಸತ್ಯವನ್ನ ಹುಡುಕ್ತಾ ಹೊರಟಿದ್ರು. ಆದ್ರೆ ಅದೇ ನಿಜಗಳು ಇಂದು ಸಿದ್ಧರಾಗಿ ಲೀಲಾ ವಿರೋಧದ ಸಂಚಾರವನ್ನು ಕೈಗೊಂಡು. ಕಾರಣ ಸಾಧಕನಾದವನೇ ಸಿದ್ಧನಾಗ್ತಾನೆ. ಇಲ್ಲಿ ಒಳಗೆ ರಾಜಶೇಖರದ ಒಂದೊಂದು ಶಬ್ದ ಅವ್ರ ಬೆಳೆದಂಗನದಲ್ಲಿ ಅನುಭವಕ್ಕೆ ಬರ್ತಾ ಹೋಗು. ಸಾಧಕನಾದವನೇ ಸಿದ್ಧ ಆಗ್ಬರ್ತದೋ, ಸಾಧಕನಾಗಲಾರ್ದ ಸಿದ್ಧ ಆಗಿಲ್ಲಂದ್ರೆ ಅಪಹಾಸ್ಯ ಆಗ್ತದೆ. ಯಾಕಂದ್ರೆ ಅನುಭವಕ್ಕೆ ಹೋಗ್ಬೇಕಲ್ಲಿಗೆ. ಪಾಲಕ ಆಗಲಾರ್ದ ಮುದುಕ ಆಗ್ಬರ್ತದೆ, ಬಾಲಕನಾಗದೆ ದೊಡ್ಡವನಾಗ್ಬರ್ತದೆ. ಇಲ್ಲ, ಬಾಲಕನಾಗಿದ್ದವನೇ ಯೌವನದವನಾಗ್ಬರ್ತಾನೆ. ಇಲ್ಲಿ ಬಾಲಕನಾಗ ನೋಡೇ ಇಲ್ಲ ನೀವು ರೋಗೇಶ್ ದೊಡ್ಡವನಾಗಿ ಅದು ಭೂತ ಪ್ರಯತ್ನ ವಿನ ಅವನು ಇಂಥವನಂತೆ ಯಾರು ಗುರುತಿಡಂಗಿಲ್ಲ. ಅದೇ ರೀತಿಯಾಗಿ ಇಂದು ಮಠದಿಂದ ಹೊರಡುವಾಗಲೇ ಒಂದು ಭಾವನೆ ಅವರ ಮನಸ್ಸಿಗೆ ಬಂದಿತ್ತು.
ತಮ್ಮ ಯೋಗ ಶಕ್ತಿಗಳ ಬಳಕೆಯನ್ನ ಈ ಸಂಚಾರದಲ್ಲಿ ಕೈಗೊಳ್ಳಬೇಕೆಂದು ನಿರ್ಣಯ ಮಾಡಿದ್ದರು. ಇಂದು ನಾನು ಬರಿಗೈಯಲ್ಲಿ ಹೊರಟಿಲ್ಲ, ನನ್ನ ಕೈಗಳ ಹಿಂದೆ ಅದ್ಭುತವಾದ ಯೋಗ ಶಕ್ತಿ ಇದೆ ಎಂದು ಹೊರಡುವ ಮುನ್ನ ಆ ಮುಗ್ಧ ಭಕ್ತರಿಗೆ ಹೇಳಿದಾಗಲೇ ಆ ಭಾವ ಅವರ ಮನಸ್ಸಿನಲ್ಲಿ ಕೊಂದು ಹಿಡಿಯಿತು. ಅದು ಒಂದು ಸ್ವಲ್ಪ ಸ್ಮರಣೆ ಮಾಡೋದ್ರಿಂದ ಕೊಂಡು ಕುಂದಿರ್ತದೆ ಅಂತಜ್ಞಾನಿಗಳು. ಅಲ್ಲಿ ಏನೇನು ಬರ್ತದೆ, ಯೋಗ ಶಕ್ತಿ ಆದ ಬೇಕಾತ ಅಂದ್ಕೊಡ್ತದೆ. ಅವಾಗ ಅವರಿಗೆ ಇದೆ ಅಲ್ಲ, ಅದನ್ನ ಯಾಕೆ ಉಪಯೋಗ ಮಾಡಬಾರದು ಅನ್ನೋದು ಸಿದ್ಧವಾಗಿ ತಲೆ ಅಂಗಿ ಕೊಡ್ತೀವಿ. ಅದಕ್ಕೆ ಜಾಗದಲ್ಲಿ ನಮ್ಗೇನು ಭಾವದ ಸ್ವಪ್ನದಲ್ಲಿ ಅದೇ ಇರ್ತದೆ, ನೋಡಿದ ಬರ್ಬೇಕಲ್ಲ. ಮುಂದೆ ಆ ಯೋಗ ಶಕ್ತಿಗಳ ಆಕರ್ಷಣೆಗೆ ಒಳಗಾಗಬಾರದು, ಅವುಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು ಎಂದು ಹೇಳಿದ ಗುರುಗಳ ಮಾತು ತಕ್ಷಣ ನೆನಪಿಗೆ ಗುರುಗಳು ಹೇಳಿದರು. ಯಾಕಂದ್ರೆ ಇಲ್ಲಿಗೆ ನಿಂತಿತ್ತಂದ್ರೆ ಜಗತ್ತೇ ಇಲ್ಲಿ ನಿಲ್ತಾರಂತ. ಮುಂದ ಜ್ಞಾನ ಮಾರ್ಗ, ಯೋಗ ಮಾರ್ಗದ ಫಲಗಳಿಗೆ ಸೋತು ಇಲ್ಲೇ ನಿಂತು ಬಿಡ್ತ ಜನ. ಮುಂದ ಜ್ಞಾನ ಮಾರ್ಗವನ್ನ ಹಿಡಿದು ಮೋಕ್ಷವನ್ನ ಪಡೀಲಿಕ್ಕೆ ಯಾರು ಹೋಗೋದಿಲ್ಲ, ಇಚ್ಛೆ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿಯೇ ಅವುಗಳನ್ನು ನೀವು ಬಳಕೆ ಮಾಡಬೇಡ ಅಂತಕ್ಕಂಥ ಗುರುವಿನ ಉಪದೇಶ ಆಗಿತ್ತು, ಗುರುವಿನ ಆಜ್ಞೆ ಆಗಿತ್ತು. ಅದು ನೆನಪಿ ಕೂಡ ಬಂದಿತ್ತು. ಅಣಿಮಾದಿ ಅರ್ಥ ಸಿದ್ಧಿಗಳು ಅವರ ಬಳಿ ಸೇವಕರಂತೆ ಇದ್ದವು. ಗಣಿಮ, ಮಹಿಮ, ಈಶತ್ವ, ಔಷಿತ್ವ, ಪ್ರಾಪ್ಯ, ಪ್ರಾಕ್ಯಾಮ್ಯ ಅಂತ ಏನ್ ಬರ್ತಾವ ಅರ್ಥಸಿದ್ಧಿಗಳು, ಅವೆಲ್ಲವೂ ಸೇವಕ ದೊಡ್ಡ ಶ್ರೀಮಂತರ ಮನೆಗೆ ಆಳುವಳೆಗಿರ್ತಾವ. ಅವ್ರು ಹೇಳ್ದಂಗೆ ಕೇಳ್ತಾವಿಲ್ಲ, ನಿಜಗುಣನ ಹೇಳ್ದಂಗೆ ಕೇಳುವಂತ ಒಂದು ಸಾಮರ್ಥ್ಯವುಳ್ಳಂತ ವ್ಯಕ್ತಿಗಳಾಗಿದ್ದರು ನಿಜಗುಣರು. ತಾವು ಹೇಳಿದಂತೆ ಸಿದ್ಧಿಗಳು ಕೇಳುವು. ಆದರೆ ಆ ಸೇವಕರಿಗೆ ಕೆಲಸವನ್ನೇ ಅವರು ಕೊಟ್ಟಿರಲಿಲ್ಲ. ಸಿದ್ಧೇನಿದ್ದು ಯಾವುದಕ್ಕೂ ಅವರು ಬಳಕೆ ಮಾಡಿದ್ದಿಲ್ಲ, ಇಂಥದ್ದಂತ ಕೆಲಸ ಕೊಟ್ಟಿದ್ದಿಲ್ಲ. ಅವರು ಜ್ಞಾನ ಸಂಪತ್ತಿನ ಸಾಧನೆಯಲ್ಲಿ ಅವುಗಳ ಪ್ರಕಾಶಕ್ಕೆ ಅವಕಾಶವೇ ಇರಲಿಲ್ಲ. ಯಾಕಂದ್ರೆ ಸೂರ್ಯನ ಎದುರಿನಲ್ಲಿ ನಕ್ಷತ್ರಗಳ ಪ್ರಕಾಶ ಗೌಣ. ರಾತ್ರಿ ಸೂರ್ಯ ಇಲ್ಲ, ಅದಕ್ಕೆಲ್ಲ ಬೆಳಕು ಪ್ರಕಾಶಕ್ಕೆ ಮಾನ್ಯತೆ ಆಗಲ್ಲ. ಅದು ಸೂರ್ಯನ ಪ್ರಕಾಶದಲ್ಲಿ ನಕ್ಷತ್ರಗಳ ಪ್ರಕಾಶ ಸಮಾನಲ್ಲ ಅಂತ. ಅದರಂತೆ ಜ್ಞಾನ ಮಾರ್ಗದಲ್ಲಿ ಆಗುವಂತ ಜ್ಞಾನ ಮಾರ್ಗದಿಂದ ಪಡೆದಂತ ಪರಂಜ್ಯೋತಿ ಬೆಳಕಿನಿಂದ ತನ್ನ ಸ್ವರೂಪವನ್ನು ಕಂಡಂತ ಆನಂದದಲ್ಲಿ ಈ ಒಂದು ಸಿದ್ಧಿಗಳಿಂದ ಪ್ರಾಪ್ತಿಯಾಗುವ ಯಾವ ಅನಿತ್ಯವಾದ ಆನಂದಗಳು ಅವರು ಕಣ್ಣಿಗೆ ಕಾಣಲೇ ಇಲ್ಲ. ಗೌಣ ಅಂದ್ಬಿಟ್ಟು ಅದಕ್ಕೆ ಒಂದೇ ಕಲ್ಲ ಸಕ್ಕರೆ ತಿಂದವರು ಹಳೆ ಬೆಲ್ಲ ವಿಚಾರ. ಕಲ್ಸಕ್ಕರೆ ಮುಂದಿಟ್ಟಾಗ ಎಲ್ಲ ಕಲ್ಸಕ್ಕರೆ ತಿಂತಾರೆ, ಅವಿಲ್ಲ ಬೆಲ್ಲ ತಿಂತಿದ್ರು. ಅದರಂತೆ ಈಗ ಆ ಸೇವಕರಿಗೆ ಸ್ವಂತ ಕೆಲಸವನ್ನು ಕೊಟ್ಟು ಅವುಗಳ ಶಕ್ತಿಯನ್ನ ಪರೀಕ್ಷೆ ಮಾಡಬೇಕೆಂಬ ವಿನೋದದ ಬಯಕೆ ಮನಸ್ಸಿನಲ್ಲಿ ಉಂಟಾಗ್ತದೆ. ವಾಸನೆಗಳು ಹಂಗಿರ್ತಾವ. ಅವ್ ಹೆಂಗ್ ಮಾಡ್ತಾವ, ಈಗ ಅವಾಗ ಮಾಡ್ತಿದ್ರು ಕೆಲಸ ಈಗ ನಮ್ ಅರ್ಥ ಹೋಗಿ ಉಳ್ಕೊಂಡವು, ಹಂಗೆ ಹೋಗಿ ಬಹಳ ದಿನ ಅವ್ ಬಳಸೇ ಇಲ್ಲಲ್ಲ. ಅದಕ್ಕಾಗಿ ಸ್ವಲ್ಪ ಬಳಕೆ ಮಾಡಿ ನೋಡೋ ಗೊತ್ತಾಗ್ತದ ಅಂತ ಅಭಿಪ್ರಾಯ ಗೊತ್ತು. ಬಹಳ ದಿನ ಬಳಕೆ ಮಾಡಲಾದ ವಸ್ತು ಎಲ್ಲ ನೆಟ್ಟಿರ್ತೀವಿ, ಯಾವಾಗಾದ್ರೂ ಒಂದ್ಸಲ ತೆಗೆದು ನೋಡ್ತೀವಿಲ್ಲ, ಏನ್ ಕೆಲ್ಸಕ್ಕೆ ಬರ್ತಾವೋ ಇಲ್ಲೋ, ಕೆಲಸ ಮಾಡ್ತದ ಇಲ್ಲೋ ಅಂತ ಹೆಂಗ್ ಚೆಕ್ ಮಾಡ್ತೀವಿ. ಆ ಉದ್ದೇಶಕ್ಕಾಗಿ ಆ ನಿಜಗಳು ಅಸ್ತಮಾನ ಸಿದ್ಧಿಗಳ ಏನು ಶಕ್ತಿ ಅದ, ಆ ಶಕ್ತಿ ಉಳ್ಕೊಂಡದೋ ಏನು ಹೋಗಿದೆ. ಯಾಕಂದ್ರೆ ಆ ಭಾಗದ ಬಳಕೆ ಮಾಡಿಲ್ಲ.
ಮಾಡಿದ್ರೆ ಕಾರು ಗಾಡಿ ನಿಲ್ಸಿದ್ರೆ ಚೆಕ್ ಮಾಡ್ತಿಲ್ಲ ನಾವು. ಆ ಭಾವನೆ ಬಂತು ನಿಜಗುಣರಿಗೆ. ಆ ಕಾರಣವಾಗಿ ಅವರು ಪಶ್ಚಿಮ ವಾಹಿನಿಯಲ್ಲಿ ಷಡಕ್ಷರಗಳು ತಮ್ಮ ಜೊತೆಗೆ ಸೇರಲು ಇರುವುದರಿಂದ ಇಬ್ಬರು ಯೋಗ ಶಕ್ತಿಯ ಲೀಲಾ ವಿನೋದದಲ್ಲಿ ಮಗ್ನರಾಗಿ ಜನತೆಯನ್ನು ಎಚ್ಚರಿಸುತ್ತಾ ಸಂಚಾರವನ್ನ ಕೈಗೊಳ್ಳಬೇಕೆಂಬ ಆಶೆ. ಅದು ಏನಾನ ಇತ್ತು ಕೆಲಸ ಮಾಡ್ತಾರೆ. ಅವ್ರು ಎನಿಸ್ತವೆ ನಾನೊಬ್ಬರೇ ಮುಂದೋದ್ರೆ ಷಡಕ್ಷರ ಕೂಡ್ತಾರೆ, ಕೂಡಿ ಇಬ್ಬರ ಜೊತೆಯಾಗಿ ನಮ್ಮ ಯೋಗ ಶಕ್ತಿಗಳ ಪ್ರಭಾವದಿಂದ ಅಲ್ಲಲ್ಲಿ ಸಂಚಾರ ಕಾಲದಲ್ಲಿ ಲೀಲೆಯನ್ನು ಮಾಡ್ತಾ 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 ಆನಂದ ಪಡ್ತಾ ಹೋಗ್ಬೇಕಂತ ಆಸೆ ಬಂತವ್ರು ನಿಜವರು. ಅಂದು ಷಡಕ್ಷರಗಳನ್ನ ನಿರೀಕ್ಷಿಸುತ್ತಾ ಕಾವೇರಿ ತೀರದ ಶ್ರೀರಂಗನಾಥ ದೇವಾಲಯದಲ್ಲಿ ರಾತ್ರಿಯಲ್ಲಿ ಕಳೆದರು. ಆದರೆ ಷಡಕ್ಷರಗಳು ಅಲ್ಲಿಗೆ ಬರಲಿಲ್ಲ. ಮರುದಿನ ಮುಂಜಾನೆ ನಿಜಗಳು ಕಾವೇರಿಯಲ್ಲಿ ಮೆಂದು ದಡದ ಮರಳರಾಶಿ ಕೃಷಿಕರ ಮೇಲೆ ಕಣ್ಣು ಮುಚ್ಚಿ ಕಾರಣಾಸಕ್ತರಾಗಿ ಕುಳಿತಿದ್ರು. ಬಿಸಿಲು ಏರಿತು. ಸೂರ್ಯನ ಬಲವಾದ ಕಿರಣಗಳು ದೇಹವನ್ನ ಮುಟ್ಟಲಿಕ್ಕೆ ಪ್ರಾರಂಭ ಮಾಡಿದವು. ಆದರೆ ಅವರಿಗೆ ದೇಹದ ಎತ್ತರವೇ ಇದ್ದಿಲ್ಲ. ಷಡಕ್ಷರಗಳು ಬಂದು ಎತ್ತರಿಸಿದಾಗಲೇ ಅವರು ತಮ್ಮ ಧ್ಯಾನ ಲೋಕದಿಂದ ಎದ್ದು ಬಂದರು. ನೋಡಿದಾಗ ಎದುರಿಗೆ ಷಡಕ್ಷರ ಸ್ವಾಮಿಗಳು ನಿಂತಿದ್ದು ಕಂಡು, ಯಾವಾಗ ಬಂದ್ರಿ ಸ್ವಾಮಿಗಳೇ? ನಿನ್ನೆಯೇ ಬರುತ್ತೇನೆಂದವರು ಏಕೆ ಬರಲಿಲ್ಲ? ಬಂದಿದ್ದರೆ ಇಷ್ಟದಲ್ಲಿ ನಾವು ಎಷ್ಟೋ ದೂರ ಮುಂದೆ ಹೋಗಬಹುದಾಗಿತ್ತು ಅಂತ ವಿಚಾರವನ್ನು ಮಾಡಿದರು. ಮಧ್ಯದಲ್ಲಿ ಕಾರ್ಯಕ್ರಮ ಸ್ವಲ್ಪ ಬದಲಾವಣೆ ಆಗಬೇಕಾಗಿತ್ತು. ಪಾಪ ಅಷ್ಟರಲ್ಲಿ ಒಬ್ಬ ಮೂರ್ಖ ಭಕ್ತನೊಬ್ಬ ಮಧ್ಯದಲ್ಲಿ ಸಿಕ್ಕಿತ. ಮನೆಗೆ ದಯಮಾಡಿಸಬೇಕೆಂದು ಪರಿಪರಿಯಾಗಿ ಬೇಡಿದ್ದ. ಆತನ ಆಹ್ವಾನವನ್ನು ಪುರಸ್ಕರಿಸಿ ಮನಸ್ಸನ್ನ ನೋಯಿಸಲಾರದೆ ಆತನ ಮನೆಗೆ ಹೋಗಿ ಆತನನ್ನ ಸಂತೋಷಪಡಿಸಿ ಬರಬೇಕಾಯಿತು ಎಂದು ಬರುವುದು ತಡವಾದ ಕಾರಣವನ್ನ ಷಡಕ್ಷರ ನಾಳೆ ಬರ್ತಿಲ್ಲಪ್ಪ. ಒಬ್ಬ ಮುಕ್ತ ಭಕ್ತ ಬಿಟ್ಟಾರ, ಮಾತಾಡ್ತಾ ಊರಿಗೆ ಬಂದಿರಿ, ನಮ್ಮ ಮನೆಗೆ ಬಂದ ಹೋಗ್ಬೇಕಂದ್ರು. ಅದು ಬೇಜಾರಾಗಬಾರ್ದಂತ ಅಲ್ಲಿ ಹೋದೆ. ಅದಕ್ಕಾಗಿ ನಿನ್ನೆ ಸರಿಯಾದ ಸಮಯಕ್ಕೆ ಬರೋಕ್ಕಾಗಲಿಲ್ಲ. ತಮ್ಮ ಸ್ನಾನ ಪೂಜಾ ಎಲ್ಲ ಆಯ್ತಲ್ಲದೆ ಎಂದು ನಿಜಗಳು ಕೇಳಿದ್ರು. ಯಾಕಂದ್ರೆ ಮೊದಲು ಅದನ್ನೇ ಕೇಳ್ತಿರ್ತಾವ. ಸಕಾಲ ಪೂಜಾ ಚಂದ ಒಂದನೇನು ಮಾಡ್ತಕ್ಕಂಥ ಷಡಕ್ಷರಗಳು. ಹೌದು, ಬೆಳಗ್ಗೆ ಆ ಭಕ್ತನ ಮನೆಯಲ್ಲಿ ಎಲ್ಲವನ್ನ ಮುಗಿಸ್ಕೊಂಡೇ ಬಂದಿರಿ ಅಂತ ಹೇಳಿದ್ರು. ನನ್ನದೇನಪ್ಪ ಇಲ್ಲೇ ಎಲ್ಲ ಆಗ್ಯದ, ಇಷ್ಟು ಹೊತ್ತು ಎಲ್ಲವೂ ಮುಗಿತು, ಇನ್ನು ಮುಂದೆ ಹೋಗೋಣ ಅಂದಾಗ, ಆದರೆ ತಮ್ಮದ ಪ್ರಸಾದವಾದಂತೆ ತೋರಲಿಲ್ಲ ಎಂದು ಷಡಕ್ಷರಗಳು ಅನುಮಾನಿಸುತ್ತಾ ನಿಜಗಳಲ್ಲಿ ಕೇಳಿದರು, ನಿಮ್ ಪ್ರಸಾದ ಎಲ್ಲಿ ಆಯ್ತು? ಆ ಯೋಚನೆಯು ನನಗೆ ನಡೆಯಡಿ ಈಗ ಹೊರಟು ಹೋಗೋಣ. ಮಧ್ಯದಲ್ಲಿ ಎಲ್ಲಿಯಾದರೂ ಹಳ್ಳ ಸಿಕ್ಕರೆ ಕೈ ಒಡ್ಡಿದರಾಯಿತು. ಒಂದು ತುತ್ತು ಸಿಕ್ಕೇ ಸಿಗುತ್ತದೆ, ನಡೆಯಿರಿ ಎಂದು. ಹಾಗಾದರೆ ನದಿಯನ್ನ ದಾಟೋಣ ಅಂತ ನಿಜಗಳು ಹೊರಡಲು ಸಿದ್ಧರಾದರು. ಹೋಗಲಿಲ್ಲ. ಇಲ್ರಿ, ನನ್ನ ಪೂಜೆಗೆ ಪೆಟ್ಟಿಗೆಯನ್ನ ಆ ದೇವಾಲಯದಲ್ಲಿ ಬಂದಿರಿ. ಷಡಕ್ಷರ ಸ್ವಾಮಿಗಳಿಗೆ ಎಲ್ಲೇನೋ ಅದಿರ್ಬೇಕಲ್ಲ, ಪೂಜಾ ಪೆಟ್ಟಿಗೆ ಎಲ್ಲಿ ಬೇಕಲ್ಲ ಪೂಜೆ ಮಾಡಕ್ಕೆ. ನಿಮ್ಮದು ಎಲ್ಲಿದೆ ಅಂತ ಷಡಕ್ಷರ ಕೇಳಿದ್ರು. ನನ್ನಂತ ಅಲ್ಲಿಟ್ಟು ಬಂದು ನಿಮ್ಮೆಲ್ಲ. ಅವಾಗ ನನ್ನದು ಏನಿಲ್ಲ, ಇದು ಷಡಕ್ಷರಗಳಿಗೆ ನನ್ನದೇನಿಲ್ಲ, ನನ್ನ ಆಸ್ತಿ ಎಂದು ಗಂಡ ಮತ್ತು ತಮ್ಮಂಡರಲ್ಲಿ ಎರಡನ್ನು ತೋರಿಸು. ನಂದೇನಾದ ಇಲ್ಲ ನೋಡ. ಷಡಕ್ಷರಗಳಿಗೆ ಅದನ್ನು ಕೇಳಿ ಸ್ವಲ್ಪ ಅತೃಪ್ತಿನೇ ಆಯ್ತು.
ಆದರೆ ಅದನ್ನ ತೋರ್ಪಡಿಸದೆ ದೇವಾಲಯಕ್ಕೆ ಹೋಗಿ ತಮ್ಮ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದು ನಿಯಮಬದ್ಧವಾದ ರೀತಿಯಲ್ಲಿ ಪೂಜೆಯನ್ನು 66 ಶೀಲಗಳನ್ನು ಆಚರಿಸುತ್ತಿದ್ದ ಷಡಕ್ಷರಗಳು ಪೂಜಾ ಸಾಮಗ್ರಿಗಳುಳ್ಳ ಆ ಪೂಜೆಯ ಪೆಟ್ಟಿಗೆ ಇಲ್ಲದೆ ಎಲ್ಲೂ ಸಂಚಾರ ಮಾಡುತ್ತಿಲ್ಲ. ಅಷ್ಟು ನೇಮವರು. ಅವರು ಆ ಪೂಜೆಯ ಚಿಕ್ಕ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಬರುತ್ತಿರುವುದನ್ನು ನೋಡಿದ ನಿಜಗುಣರು ಶಿವಯೋಗಿ ಮನಸ್ಸಿನಂತೆ ನಕ್ಕಬಹುದು. ಅಥವಾ ವಕ್ರಮರನ್ನು ನೋಡಿ ಅವರು ಒಳಗೆ ಬರುತ್ತಿದ್ದಂತೆ ಹೇಳಿದರು, ಬನ್ನಿ ಸ್ವಾಮಿಗಳೇ, ಇಲ್ಲಿ ನದಿಯನ್ನು ದಾಟೋಣ ಎಂದು ಮುಂದೆ ಹೋದರು. ಇಲ್ಲಿ ದಾಟುವಂತಿಲ್ಲ ನಿಜಗುಣರೇ, ಅಲ್ಲಿ ನೋಡಿ, ಅಲ್ಲಿ ಜನ ದಾಟುತ್ತಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿ ನದಿ ಬಹಳ ಆಳವಾಗಿರುವಂತ ತೋರ್ತದೆ, ಅದಕ್ಕಾಗಿ ಯಾರು ದಾಟಬಾರದು. ಅಲ್ಲಿ ನೀರು ಬಹಳ ಇಲ್ಲ, ಅದಕ್ಕಾಗಿ ಜನ ಅಲ್ಲಿ ದಾಟ್ತಾರೆ, ನಾವಾಗಿ ಹೋಗೋಣ. ಅದಕ್ಕೆ ನಿಜಗಳು ನಗುತ್ತಾರೆ, ಹೆದರಬೇಕೆ, ಬನ್ನಿ, ಕಾವೇರಿ ಹೇಗೆ ದಾರಿ ಕೊಡುವುದಿಲ್ಲವೋ ವಿಚಾರಿಸಿಕೊಳ್ಳುತ್ತೇನೆ, ಬನ್ನಿ ಯೋಚಿಸಬೇಡಿ ಎಂದು ಷಡಕ್ಷರಗಳ ಕೈ ಹಿಡಿದು ನದಿಯ ಭಾಗದಲ್ಲಿ ತಾವು ಬೆಳೆ ನೋಡೋಣ ಹೆಂಗ ದಾರಿ ಬಿಡಂಗಿಲ್ಲ ಅಂತ ಅವ್ರ ಕೈ ಹಿಡಿದು ಕರ್ಕೊಂಡು ಹೋದಾಗ, ಇದೇಕೆ ಹೀಗೆ ಮಾಡುತ್ತಿದ್ದಾರೆ ನಿಜಗುಣರು? ಶಂಭುಲಿಂಗನ ಬೆಟ್ಟದಲ್ಲಿ ಗಂಭೀರವಾಗಿ ಕುಳಿತು ಕೃತಿ ರಚನೆಯನ್ನು ಕೈಗೊಳ್ಳಿದ್ದ ಅವರ ವ್ಯಕ್ತಿತ್ವವನ್ನು ಷಡಕ್ಷರಗಳು ಕಂಡಿದ್ದರೆ ಹೊರತು ನಿಜಗುಣರನ್ನು ಈ ರೀತಿಯಲ್ಲಿ ಅವರು ನೋಡಿರಲಿಲ್ಲ. ಅವರ ವಿನಯ, ವಿನಮ್ರತೆ, ಅವರ ವಿಚಾರ ಅಷ್ಟೇ ನೋಡಿದವರು. ಇನ್ನೊಂದು ಕೈ ನೋಡಿದ್ರ, ಇನ್ನೊಂದು ಮುಖ, ಸಿದ್ಧದವರು ಒಂದು ಮುಖ, ಜ್ಞಾನದ ಒಂದು ಮುಖ. ಅದು ಇದ್ದಾಗ ನಮನಮನೆ ಮಾಡಿಸ್ತವರು, ಆ ಮುಖ ಹೊರಗೆ ಬಂದಾಗ ನೋಡಕತ್ತಿದ್ರು ಅವರು. ಆವಾಗ ತುಂಟ ಹುಡುಗನ ಹಾಗೆ ಅವರನ್ನ ಹಿಡಿದುಕೊಂಡು ಹೋಗುತ್ತಿದ್ದರು ನಿಜಗುಣರು ನದಿಯತ್ತ. ಮುರುಳು ಮುಗಿದು ನದಿಯ ನೀರು ಪ್ರಾರಂಭವಾದರೂ ಅದರ ಪರಿವೇ ಇಲ್ಲದವರಂತೆ ನಡೆಯುತ್ತಿದ್ದರು. ನದಿ ಮಾತ್ರ ದಾರಿಯನ್ನು ಬಿಡಲಿಲ್ಲ. ಆದರೆ ನದಿಯ ಜಲವು ನೆಲದಂತೆ ಹಾಕಿ ಪರಿಣಮಿಸಿದ್ದು ಇವರ ಕಾಲ. ಇದು ನೋಡಿ ಸಿದ್ಧಿ. ನದಿ ನೀರಿನ ಜಡಿದಾಗಿಲ್ಲ, ನೀರಿನ ಕಾರ್ತಂಗೆಲ್ಲ ಅವರು ಉಸಿನ ಮೇಲೆ ಕಾರ್ತಂಗ. ಹಾಗೆ ಷಡಕ್ಷಗಳು ಮಂತ್ರ ಮುಕ್ತರಂತೆ ಹೆಜ್ಜೆ ಇರುತ್ತಾ ನೀರಿನ ಅಲೆಯ ಮೇಲೆ ಒಂದು ಕೈಯಲ್ಲಿ ಪೂಜೆಯ ಪೆಟ್ಟಿಗೆ ಇದೆ, ಇನ್ನೊಂದು ಕೈ ನಿಜಗುಣದ ಕೈಯಲ್ಲಿ. ನಿಜಗುಣದ ಕಂಕಣದಲ್ಲಿ ಯೋಗದಂಡ, ಅದೇ ಕೈಯಲ್ಲಿ ಕಮಂಡಲು, ಇನ್ನೊಂದು ಕೈ ಷಡಕ್ಷರಗಳನ್ನು ಹಿಡಿದುಕೊಂಡು ಅವರಿಗೂ ಯೋಗ ಶಕ್ತಿಯ ಲಘುತ್ವವಾಗಿ ಕೊಡ್ತಿದೆ. ಒಂದು ಕೈಯಲ್ಲಿ ಯೋಗದಂಡ ಕಮಂಡಲ, ಇನ್ನೊಂದು ಕೈಯಲ್ಲಿ ಷಡಕ್ಷರಗಳ ಕೈ. ಈ ಯೋಗದಂಡದ ತಮ್ಮ ಶರೀರದ ಮುಖಾಂತರವಾಗಿ ಹೋಗಿ ನಿಜಗುಣ ಈ ಕೈಯಿಂದ ವಿದ್ಯುತ್ ಸಂಪರ್ಕ ಆಗ್ತದೆ. ಷಡಕ್ಷರಗಳಲ್ಲಿ ಈ ಶಕ್ತಿ ಇಲ್ಲ. ಇವ್ರ ಕೈ ಹಿಡ್ಕೊಳ್ಳೋದಕ್ಕೆ ಆಯಸ್ಕಾಂತದ ಶಕ್ತಿ ಬಂದಂಗ ಅವ್ರಿಗೆ ಶಕ್ತಿ ಬಂದಿತ್ತು. ಅವಾಗ ಅವ್ರು ಪ್ರಯಾಣ ಮಾಡ್ತಿದ್ರು. ಮರಳಿನ ಮೇಲೆ ನಡೆಯುವುದಕ್ಕಿಂತ ಹೆಚ್ಚು ಸುಲಭವಾಗಿ ಮತ್ತು ಆನಂದವಾಗಿ ನದಿಯ ಮೇಲೆ ಹೋಗುತ್ತಿದ್ದರು. ಅವರ ಪಾದಗಳು ಕೂಡ ನೀರಿನಲ್ಲಿ ಮುಳುಗಿ. ಹೀಗೆ ಒಂದೆರಡು ಕ್ಷಣಗಳಲ್ಲಿಯೇ ನದಿಯನ್ನು ದಾಟಿ ಆಚೆಯ ದಡಕ್ಕೆ ಬಂದು ಆ ಭಾಗದಲ್ಲಿ ನೀರು ಹಿಡಿಯುತ್ತಿದ್ದ ದಸ್ತರು, ಮೀನುಗಾರರು ಮತ್ತು ಇತರರು ಕೆಲವರು ಆ ದೃಶ್ಯವನ್ನ ದಿಗ್ಭ್ರಮೆಗೊಂಡು ನೋಡುತ್ತಿದ್ದರು. ಆ ಕಡೆ ದಾಡೋದು ಕಡಿದ್ರು. ಅರುಗಳಿಲ್ಲ, ಹಡಗಿಲ್ಲ, ತಪ್ಪಿಲ್ಲ, ಈಜೋದಿಲ್ಲ, ಬಟ್ಟೆ ತೋದಿಲ್ಲ, ಮಣ್ಣಿನ ಮೇಲೆ ನಡಿಲಿಕ್ಕೆ ಆಗಲಾದಷ್ಟು ಸರಳವಾಗಿ ಈ ನದಿಯಲ್ಲಿ ಬರ್ತಾರದು ಯಾರು ಹೇಳ್ಬೋದು? ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ಬೆಳಗಾಗಿ ನೋಡುತ್ತಿದ್ರು. ಎಲ್ಲರೂ ಓಡಿ ಬಂದು ದಡ ಸೇರಿದ ತಕ್ಷಣ ಎಲ್ಲರೂ ಓಡೋಡಿ ಬಂದು ಇವರಿಗೆ ನಮಸ್ಕಾರ ಮಾಡಿ,
ಸಾಮಾನ್ಯರಲ್ಲಿ ಇವರು ದೊಡ್ಡ ಪುರುಷರೇ, ತಪಸ್ವಿಗಳಂತ ನಮಸ್ಕಾರವನ್ನು ಮಾಡಿದ್ರು. ನಿಜಗುಣರು ಅವರೆಲ್ಲರಿಗೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿ ಅಲ್ಲಿಂದ ಮುಂದೆ ಹೊರಟರು. ಷಡಕ್ಷರಿ ಸ್ವಾಮಿಗಳೊಡನೆ ಅಂತ ಇಲ್ಲಿಗೆ ಸಮಯ ಆಗದ. ಮತ್ತೆ ನಾಳೆ ಷಡಕ್ಷರಿ ಸ್ವಾಮಿಗಳು ನಿಜಗುಣರು ಆ ನದಿಯನ್ನು ದಾಟಿ ಆಚೆಯ ದಡದಲ್ಲಿ ಮುಂದೆ ಎಲ್ಲಿಗೆ ಹೋಗುತ್ತಾರೆ ಎನ್ನುವುದನ್ನ ನಾಳೆಯ ದಿನ ನಾವು ನೀವು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ.